मनोबुद्धि अहंकार चित्तानि नाहम् न च श्रोत्रजिह्वे न च घ्राणनेत्रे न च व्यामो भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पे निराकाररूपी विभूत्वाच्च सर्वत्र सर्वेन्द्रियाणम् न चासङ्गतं नैव मुक्तिर्न मेया चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ಪರಮಪೂಜ್ಯ ಸದ್ಗುರುಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿಯೂ ಪೊಡಮುಟ್ಟು ಯಥಾರೀತಿಯಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಶ್ರವಣವನ್ನು ಮಾಡಲು ಬಂದಿರುವಂಥ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಇಂದಿನ ಈ ಒಂದು ಶಾಸ್ತ್ರವನ್ನು ಮುಂದುವರಿಸೋಣ. ಈ ಒಂದು ಶ್ರವಣ ಮಾಸದಲ್ಲಿ ಇಲ್ಲಿಯ ಪರ್ಯಂತರ ನಾವೆಲ್ಲರೂ ಯಾವ ಪಂಚೀಕರಣ ಅನ್ನುವಂಥ ವಿಷಯವನ್ನು ಅದರ ಬಗ್ಗೆ ವಿಚಾರ ಮಾಡ್ತಾ ಬಂದಿರುವಂಥದ್ದು. ಯಾವ ಪಂಚಮಹಾಭೂತಗಳಿಂದ ಪಂಚೀಕರಿಸಲ್ಪಟ್ಟಂಥ, ಪಂಚೀಕರಣ ಅಂದ್ರೇನು, ವಿಭಾಗ ಮಾಡಿದವು ಅಂತ, ವಿಭಾಗಿಸಲ್ಪಟ್ಟಂಥ ಭೂತ ಭೌತಿಕ ಈ ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರ ಕಡೆ ಪರ್ಯಂತರ ಎಲ್ಲ ತತ್ವಗಳನ್ನು ವಿವರವಾಗಿ ಅವರವರ ಧರ್ಮಗಳನ್ನು, ಅವರವರ ಕಾರ್ಯಗಳನ್ನು, ಇಂದ್ರಿಯ ಅಂತಃಕರಣ ಮತ್ತು ದೇಹದ ಧರ್ಮಗಳ ಮೊದಲು ಮಾಡಿಕೊಂಡು ವಿಚಾರ ಮಾಡ್ತಾ ಬಂದಿರುವಂಥದ್ದು. ಇವತ್ತು ಅದೇ ವಿಷಯವನ್ನು ಯಾವ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾದಂಥ ಈ ದೇಹ ತೋರುವಂಥ, ಈ ನಮಗೆ ಪ್ರತ್ಯಕ್ಷವಾಗಿ ತೋರುವಂಥ ಈ ಜಗತ್ತು, ದೇಹ ಅಂದರೆ ಅಷ್ಟೇ, ಜಗತ್ತು ಅಂದರೆ ಅಷ್ಟೇ, ಬೇರೆ ಅಲ್ಲ. ನಾವು ಒಂದ ನೋಡಿದಾಗ ದೇಹ ಅಂತೀವಿ, ಅನೇಕ ನೋಡಿದಾಗ ಜಗತ್ತು ಅಂತ ಕರಿತೀವಿ.
ಈ ದೇಹದಲ್ಲಿ ಇದ್ದದ್ದೇ ಜಗತ್ತಿನಲ್ಲಿ ಅದ, ಜಗತ್ತಿನಲ್ಲಿ ಇದ್ದದ್ದೇ ಈ ದೇಹಕ್ಕದ. ಇಂಥ ಅಪರೂಪವಾಗಿ ಮತ್ತು ಅತ್ಯಂತ ಆಕರ್ಷಣಮಯವಾಗಿ ಮತ್ತು ವಿಚಿತ್ರ ರೂಪವಾಗಿ ಮತ್ತು ಮಾಯಿಕವಾಗಿ ತೋರುವಂಥ ಈ ದೇಹವನ್ನು ವಿಚಾರ ಮಾಡಿ ನೋಡಿದಾಗ ಇದು ಮಿಥ್ಯಾ ಅಂತ ಹೇಳಿದರು. ಮಿಥ್ಯಾ ಅಂದ್ರೇನು? ಸುಳ್ಳು ಅಂತ. ನಮಗೆ ಸುಳ್ಳು ಅಂದರೆ ಅದು ಪ್ರತೀತಿ ಆಗಬಾರ್ದು ಅಂತ ನಾವು ತಿಳಿತೀವಿ. ಕಣ್ಣಿಗೆ ಕಾಣ್ತದಂದ ಮೇಲೆ ಅದನ್ನು ಸುಳ್ಳು ಅಂತ ಹೆಂಗೆ ಹೇಳೋದು? ಯಾವ ವಿಷಯವು ಇಂದ್ರಿಯ ಗೋಚರವಾಗಿರುವಂಥದ್ದೈತೆ ಅದನ್ನು ಸುಳ್ಳು ಅಂತ ನಾವು ಹೆಂಗೆ ಹೇಳಬೇಕು ಅಂತಂದರೆ ಅದಕ್ಕೆ ಮಹಾತ್ಮರು ಅನೇಕ ಯುಕ್ತಿ ಉಪಾಯಗಳನ್ನು ಹೇಳಿಕೆ ಬಂದರು. ಕಣ್ಣಿಗೆ ಬಹಳಷ್ಟು ವಿಷಯಗಳು ಕಂಡರೂ ಕೂಡ ಕಂಡುವೆಲ್ಲ ಸತ್ಯನೇ ಆಗಿರಂಗಿಲ್ಲ ಅಂತ. ಅದನ್ನು ಅನುಭವದಿಂದ ವಿಚಾರ ಮಾಡಿ ನೋಡಿದಾಗ ಅವು ನಮ್ಮ ಅನುಭವಕ್ಕೆ ಬರ್ತಾವ, ಸುಳ್ಳೈತೆ ಅಂತ. ಜಗತ್ತು ಜಾಗೃತ ಕಾಲದಲ್ಲಿ ಪ್ರತೀತಿಯಾಗಿ ತೋರ್ತದ, ಈ ದೇಹನೂ ತೋರ್ತದ, ಇಲ್ಲಂತಿಲ್ಲ. ಇದೇ ದೇಹ ಸ್ವಪ್ನ ಕಾಲದಲ್ಲಿ ಅಂದರೆ ಕನಸಿನಲ್ಲಿ ಇರಂಗಿಲ್ಲ, ಸ್ಥೂಲ ದೇಹ ಇರಂಗಿಲ್ಲ. ಆ ಕನಸಿನಲ್ಲಿ ಸೂಕ್ಷ್ಮ ದೇಹದ ವ್ಯವಹಾರ ತೋರ್ತದ, ಅಲ್ಲಿ ಜಗತ್ತು ತೋರ್ತದ, ಅಲ್ಲಿ ಅನೇಕ ಶರೀರಗಳು ತೋರ್ತಾವೆ, ನಮಗೆ ಏನೇನೋ ವ್ಯವಹಾರ ತೋರ್ತಾವೆ. ಆದರೆ ಅವು ಖರೆ ಇದ್ದಾವೇನೋ? ಅಲ್ಲಿ ತೋರ್ಯಾವ ಐದವೇನು? ಎದ್ದಾಗ ಹೆಂಗೆ ಸುಳ್ಳು ಇದ್ದಾವೋ ಅದರಂತೆ ಈ ಜಗತ್ತು ನಮಗೆ ಪ್ರತ್ಯಕ್ಷವಾಗಿ ಜಾಗೃತ ಕಾಲದಲ್ಲಿ ತೋರಿದರೂ ಕೂಡ ಆ ಸ್ವಪ್ನದಂತೆಯೇ ಇದು ಸುಳ್ಳೈತೆ ಅಂತಂದ್ರು ಅವರು. ಯಾಕಂದರೆ ಇದು ಯಾವಾಗಲೂ ಇರುವಂಥದ್ದಲ್ಲ ಅಂತ. ಒಂದು ಕಾಲದೊಳಗೆ ಇದ್ದು ಇನ್ನೊಂದು ಕಾಲದಾಗ ಇಲ್ಲದಂಗೆ ಆಗಿ ಹೋಗುವಂಥ ಈ ಶರೀರ, ಇಂಥ ಒಂದು ಶರೀರದ ಮೇಲೆ ನಾವು ಜೀವಾತ್ಮನು ಅಜ್ಞಾನದಿಂದ ಇದರ ಮೇಲೆ ಮೋಹ ಮಮತೆಯನ್ನು ಮಾಡ್ಯಾನ. ಅಂದರೆ ತಪ್ಪು ತಿಳಿವಳಿಕೆ ಅಂತ. ತನ್ನನ್ನು ತಾನು ತಿಳಿಯದೆ ತನಗಿಂತ ಭಿನ್ನವಾದಂಥದ್ದು ಮತ್ತು ದೃಶ್ಯರೂಪವಾದಂಥ ಈ ದೇಹನೇ ನಾನು ಅಂತ ನಂಬಿ ಈ ಜನನ ಮರಣ ರೂಪವಾದಂಥ ಈ ಭವಚಕ್ರದೊಳಗೆ ಸಿಲುಕಿ ಅನೇಕ ಬಾಧೆಗೊಳಗಾಗ್ಯಾನ. ಅನೇಕ ಜನ್ಮಗಳನ್ನು ಎತ್ತುತ್ತಾ ಬಂದೀವಿ. ಇದೇನು ಮೊದಲನೇ ಜನ್ಮ ಅಲ್ಲ. ಇಂಥವು ಅನೇಕ ಜನ್ಮಗಳನ್ನು ಎತ್ತಿ ಯಾವುದೋ ಒಂದು ಪುಣ್ಯವಶಾತ್ ಪೂರ್ವಜನ್ಮದ ಸುಕೃತದಿಂದ ಆ ಭಗವಂತನ ಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ಅನ್ನುವಂಥದ್ದು ನಮಗೆ ಒಂದು ದಿವ್ಯ ಶರೀರ ಅನ್ನುವಂಥದ್ದು, ಮನುಷ್ಯ ಶರೀರ ನಮಗೆ ಈ ಜನ್ಮದಲ್ಲಿ ಲಭ್ಯ ಆಗ್ಯದ. ಇಂಥ ಶರೀರ ಲಭ್ಯ ಆದಾಗ ಇಂಥ ಒಂದು ಮಹಾತ್ಮರ ಸಂಗತಿ, ಮಹಾತ್ಮರ ವಿಚಾರಗಳನ್ನು ಮತ್ತು ಸತ್ಯ ಅಸತ್ಯದ ವಿವೇಕವನ್ನು ಮಾಡಿಕೊಡುವಂಥ ಆ ಸತ್ಸಂಗದೊಳಗೆ ನಾವು ಕೂಡಿದೀವಪ್ಪ ಅಂತಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಜನ್ಮ ಸಾರ್ಥಕ ಆಗ್ತದೆ. ಯಾವಾಗ ಮನುಷ್ಯನ ಜನ್ಮ ಸಾರ್ಥಕ ಆಗ್ತದಂದ್ರೆ ತನ್ನ ನಿಜವಾದ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟಾಗ ಇರುವಂಥ ಸತ್ಯವಾದ ಪರಮಾತ್ಮನನ್ನು ಕಾಣುವಂಥ ಹಂಬಲ ನಮಗೆ ಬಂದಾಗ ಆ ಮನುಷ್ಯನಾಗಿ ಹುಟ್ಟಿದ್ದು ನಾವು ಸಾರ್ಥಕ ಆಯಿತು. ಇಲ್ಲಾಂದರೆ ಕೇವಲ ಮನುಷ್ಯ ರೂಪದಲ್ಲಿ ಶರೀರ ಧಾರಣೆ ಮಾಡಿವೆ ಹೊರತು ನಮ್ಮ ವ್ಯವಹಾರ ದೃಷ್ಟಿಯಿಂದ ನಾವು ಪಶುಗಳ ಸಮಾನವಾಗಿ ಬದುಕಿದಂತೆ ಈ ಜಗತ್ತಿನಲ್ಲಿ ಆಗುವುದು. ಅದಕ್ಕಾಗಿ ಯಾವುದೋ ಒಂದು ಪುಣ್ಯದ ಪ್ರಭಾವದಿಂದ ನಮಗೆ ಇಂಥ ಒಂದು ಶರೀರ ದೊರಕಿದಾಗ ಅಂಥ ಮಹಾತ್ಮರ ಸಂಗತಿಯಿಂದ ನಮ್ಮನ್ನು ನಾವು ಮೊದಲು ತಿಳಿಯೋ ಪ್ರಯತ್ನ ಮಾಡಬೇಕು. ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾಯಿ ತೋಡೋ ಕೆಲಸ ಮಾಡಬಾರ್ದು. ಬೆಂಕಿ ಬಿದ್ದಾಗ ಬಾಯಿ ತೋಡಿಕೆ ಕುಂತ್ರೆ ಇರ್ತದೆ, ಎಣ್ಣೆ ತೋಡತನ ಸುಟ್ಟು ಭಸ್ಮ ಆಗಿರ್ತದೆ. ಅದರಂಗೆ ಈ ದೇಹ ಅನ್ನುವಂಥದ್ದು ಇರುವಾಗಲೇ ತಿಳ್ಕೋಬೇಕು. ನಾ ಮುಂದೆ ನೋಡೋಣ ಅಂದ್ರೆ ಮುಂದೆ ಈ ದೇಹ ಇರ್ತದೆ ಅನ್ನೋದು ನಂಬಿಕೆ ಐತೇನು? ಯಾವ ಕ್ಷಣದಲ್ಲಿ ಎಲ್ಲಿಗೆ ಆರಿ ಹೋಗ್ತದೋ ಗೊತ್ತಿಲ್ಲ. ಗಾಳಿಗಿಟ್ಟ ದೀಪದಂತೆ ಅಂತ ಹೇಳ್ಯಾರ ಮಹಾತ್ಮರು. ಗಾಳಿಗಿಟ್ಟಿದ ದೀಪ ಎಷ್ಟೊತ್ತಿರ್ತದಂತ ಹೇಳೋಕೆ ಬರೋಂಗಿಲ್ಲ. ಅದು ಯಾವ ಕ್ಷಣದಲ್ಲಿ ಆದರೂ ಆರಿ ಹೋಗ್ಬೋದು. ಅದರಂತೆ ಈ ಶರೀರ ನಶ್ವರ ರೂಪವಾದಂಥ ಈ ಶರೀರವನ್ನು ನಾವು ತೊಟ್ಟು ಬಂದೀವಿ ಅಂದ ಬಳಿಕ ಈ ಜಗತ್ತಿಗೆ ಈ ಶರೀರ ಇರುವಾಗಲೇ, ಇದು ಯೋಗ್ಯ ರೀತಿ ಇರುವಾಗಲೇ ಇದನ್ನು ನಮ್ಮನ್ನು ನಾವು ತಿಳಿದು ಈ ಜನ್ಮದ ಸಾರ್ಥಕ ಮಾಡಿಕೊಳ್ಳಬೇಕು. ಯಾಕಂದರೆ ಇದಕ್ಕಾಗಿ ಮನುಷ್ಯ ಶರೀರ ತೊಟ್ಟು ಬಂದೀವಿ. ಮಹಾತ್ಮರು ಸಿಗಬಹುದು, ಶಾಸ್ತ್ರ ಇರಬಹುದು, ಎಲ್ಲರೂ ಸಿಗಬಹುದು. ಆದರೆ ನಮಗೆ ಶರೀರ ಇರಲಿಲ್ಲ ಅಂದರೆ ನಾವು ಶರೀರ ತೊಟ್ಟು ಬಂದೀವಿ, ಮಹಾತ್ಮರು ಸಿಗಲಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ.
ಅದಕ್ಕಾಗಿ ಅವರು ಹೇಳ್ಯಾರ, ಎಲ್ಲ ಕೂಡಿ ಬಂದಾಗ ಇಂಥ ಒಂದು ದಿವ್ಯವಾದಂಥ ಮತ್ತು ಅತ್ಯಂತ ಹಿತವನ್ನು ಉಂಟು ಮಾಡುವಂಥ, ಜಗತ್ತಿನಲ್ಲಿ ನಿಜವಾದ ಸುಖವನ್ನು ಕೊಡುವಂಥದ್ದು ಯಾವುದು ಅಪ್ಪ ಅಂತಂದ್ರೆ ತನ್ನನ್ನು ತಾನು ತಿಳಿಯೋದೇ ನಿಜವಾದ ಸುಖವನ್ನು ಉಂಟು ಮಾಡ್ತಕ್ಕಂಥದ್ದು. ಅದಕ್ಕೆ ತನ್ನನ್ನು ತಾನು ಮೊದಲು ತಿಳಿಯುವುದು, ನಮ್ಮ ನಿಜವನ್ನು ನಾವು ಮೊದಲು ತಿಳಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ಯದ. ಅದಕ್ಕಾಗಿ ಇಂಥ ಒಂದು ಪವಿತ್ರ ಜನ್ಮವನ್ನು ತೊಟ್ಟು ಬಂದೀವಿ. ಈ ಜನ್ಮ ತೊಟ್ಟು ಬಂದದ್ದು ಅಂಥ ಮಹಾತ್ಮರ ಸಂಗತಿಯಿಂದ. ಯಾವುದೇ ವ್ಯಕ್ತಿ ಸಂಘದ ಪ್ರಭಾವದಿಂದನೇ ಮನುಷ್ಯ ಸದ್ಗುಣಿ ದುರ್ಗುಣಿ ಆಗ್ತಾನೆ. ಇದೆಲ್ಲರಿಗೂ ಅನುಭವ ಅದ. ಹುಡುಗರು ಸಂಘ ಮಾಡ್ಬೇಕಾದ್ರೆ ಕುಡಿಯೋದು ಕಲಿತಾನ, ಇಸ್ಪೇಟ್ ಆಡೋರು ಸಂಘ ಮಾಡ್ಬೇಕಾದ್ರೆ ಇಸ್ಪೇಟ್ ಆಡೋಕ್ಕೆ ಕಲಿಬೇಕು. ಯಾಕೆ? ಸಂಘದಂತೆ ಫಲ ಇರ್ತದೆ. ನಾ ಆಡಂಗಿಲ್ಲ ಅಂತಲೇ ಹೋಗಿರ್ತಾನೆ ಅವ್ರ ಜೊತೆಗೆ, ಸ್ವಲ್ಪ ದಿವಸ ಆದಮೇಲೆ ಇವನು ಕೈಯಾಗಿ ಹಿಡ್ಕೊಂಡಿರ್ತಾನೆ. ಯಾಕಂದ್ರೆ ಸಂಘ ಪ್ರಭಾವ ಹಂಗಿರ್ತದೆ ಅದು. ಅದರಂತೆ ಒಳ್ಳೆಯವ್ರ ಸಂಘ ನಾವು ಮಾಡಿವಂದರೆ ಒಳ್ಳೆ ಗುಣಗಳೇ ನಮ್ಮಲ್ಲಿ ಬರ್ತಾವೆ. ದುಷ್ಟರ ಸಂಘ ಮಾಡಿವಪ್ಪ ಅಂದ್ರೆ ದುಷ್ಟ ಗುಣಗಳೇ ಬರ್ತಾವೆ. ಅದಕ್ಕೆ ಮಹಾತ್ಮರು ಸಂಘ ಎರಡುಂಟು, ಒಂದನ್ನು ಹಿಡಿ ಒಂದನ್ನು ಬಿಡು ಅಂದ್ರವರು. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲದ ರೊಜ್ಜೆಯಂತೆಕ್ಕೂ ಸರ್ವಜ್ಞ. ನೀ ಸಜ್ಜನರ ಸಹವಾಸ ಮಾಡಿದೆ. ಯಾರಪ್ಪ ಸಜ್ಜನರು? ಮಹಾತ್ಮರು, ಶರಣರು, ಸಂತರು, ಏನು ಈ ಲೋಕಕ್ಕಾಗಿ ಸಮಾಜಕ್ಕೆ ಉಪಕಾರ ಮಾಡಿದಂಥ ಮಹಾನುಭಾವರು ಇದ್ದಾರೆ. ಅಂಥವ್ರ ಸಹವಾಸ ನಾವು ಮಾಡಿದೆವಪ್ಪ ಅಂತಂದರೆ ಹೆಜ್ಜೆ ಹೆಜ್ಜೆಗೆ ನೀನು ಸುಖದ ಅನುಭವವನ್ನೇ ಮಾಡ್ತಿದ್ದೆ. ಮನುಷ್ಯ ಬಾಹ್ಯ ದೃಷ್ಟಿಯಿಂದ ಎಲ್ಲ ವಸ್ತು ಪ್ರಾಪ್ತಿ ಇದ್ದರೆ ಸುಖ ಇರ್ತಾವಂತ ತಿಳ್ಕೋಬಾರ್ದು. ಬಹಳ ಜನರಿಗೆ ಬಹಳ ವಸ್ತುಗಳು ಇರ್ತಾವೆ, ಆದರೆ ಅವ್ರ ಒಳಗೆ ದುಃಖ ಹಂಗೆ ಇರ್ತದೆ. ನಾವು ಭೌತಿಕ ದೃಷ್ಟಿಯಿಂದ ಬಹಳ ದೊಡ್ಡ ಶ್ರೀಮಂತರಿದ್ದಾರೆ, ಅವರು ಭಾಳ ಸುಖವಾಗಿರ್ತಾರೆ ಅಂತ ತಿಳ್ಕೊಂತೀವಿ ನಾವು. ಹಂಗೇನಿಲ್ಲ ಜಗತ್ತಿನಲ್ಲಿ. ಎಷ್ಟೆಷ್ಟೋ ಶ್ರೀಮಂತರಿದ್ದವರಿಗೆ ದುಃಖ ಒಳಗೆ ಬಹಳ ದೊಡ್ಡವು ಇದ್ದಾವೆ. ನಮಗೆ ಸಣ್ಣವು ಇದ್ದಾವೆ, ಅವ್ರಿಗೆ ದೊಡ್ಡವು ಇದ್ದಾವೆ ಅಷ್ಟೇ. ಆದರೆ ದುಃಖರಹಿತವಾದ ಸುಖ ಯಾರು ಅನುಭವ ಮಾಡ್ತಾರಂದ್ರೆ ಯಾರು ಸದಾಕಾಲದಲ್ಲಿ ಮಹಾತ್ಮರ ಸಂಘದೊಳಗಿರ್ತಾರೆ, ಸಂತರ ಶರಣರ ಸಂಘದೊಳಗಿದ್ದು ಅವರು ಅವರು ಉಪದೇಶ ಮಾಡುವಂಥ ವಚನವನ್ನು ನಾವು ಸದಾಕಾಲದಲ್ಲಿ ಕೇಳ್ತಾ ಇದ್ದೀವಪ್ಪ ಅಂತಂದರೆ ಹೆಜ್ಜೆ ಹೆಜ್ಜೆಗೆ ನಿನಗೆ ಅಮೃತ ಸವಿದಂತೆ ಅಂದ್ರೆ ಅವರು. ಅಂಥ ಮಹಾತ್ಮರ ಸಂಘವನ್ನು ಮಾಡುವುದು ಶ್ರೇಷ್ಠವಾಗಿರುವಂಥದ್ದು. ದುರ್ಜನರ ಸಂಘವದು ಬಚ್ಚಲದ ರಜ್ಜೆ ಅಂತಕ್ಕೂ ಸರ್ವಜ್ಞ. ಬಚ್ಚಲ್ದಾಗಿದ್ದು ನೀರು ಕುಡ್ದಂಗೆ ಆಗ್ತದೆ ನೋಡಂದ್ರೆ ಅವರು. ನಿಂತು ನೀರು ಇರ್ತಾವೆ, ಬಚ್ಚಲ್ದಾಗ ನೀರು ಕುಡಿದ್ರೆ ಏನಂತಾರೆ? ಅವಿವೇಕಿತನ ಅಂತಾರೆ. ಅದರಂತೆ ದುರ್ಜನರ ಸಹವಾಸ ಮಾಡಿ ನಾವು ಹಾಳಾಗೋದಲ್ಲಂದು ಸಮಾಜನ ಕೂಡ ಹಾಳ ಮಾಡೇ ಹೋಗ್ತೀವಿ ನಾವು. ಅದಕ್ಕಾಗಿ ಅಂಥ ಮಹಾತ್ಮರ ಸಹವಾಸದಲ್ಲಿ ಯಾವಾಗಲೂ ನಮ್ಮ ಈ ಒಂದು ಪ್ರಯತ್ನವನ್ನು ಯಾವಾಗಲೂ ಮಾಡ್ತಾ ಇರಬೇಕು ಅಂದ್ರೆ ಅವರು ಯಾವಾಗ ಮಾಡ್ಬೇಕ್ರಿ ಅಂದ್ರೆ ಎಲ್ಲಿವರೆಗೆ ನಾವು ಈ ಭೂಮಿ ಮೇಲೆ ಈ ಶರೀರ ಪ್ರಾರಬ್ಧ ನಿಮಿತ್ತದಿಂದ ಇದರೊಳಗೆ ಪ್ರಾಣ ಸಂಚಾರ ಐತೆ ಅಲ್ಲಿಯ ಪರ್ಯಂತರ ಮಹಾತ್ಮರ ಸಮೀಪ ಇರೋ ಕಲಿ ಅಂದ್ರೆ ಅವ್ರ ಸಮೀಪ ಇರೋ ಅವ್ರ ಸಮೀಪ ನಾವು ಇದ್ದೀವಪ್ಪ ಅಂತಂದರೆ ದುಃಖ ನಮ್ಮ ಸಮೀಪ ಬರಂಗಿಲ್ಲ. ಬೇಕಾದಂಥ ದುಃಖ ಇರಲಿ, ಆ ದುಃಖ ಅವನ ಸಮೀಪ ಬರೋಕ್ಕೆ ಬಿಡಂಗಿಲ್ಲ. ಅಷ್ಟು ಸಾಮರ್ಥ್ಯ ಇರ್ತದೆ ಮಹಾತ್ಮರಲ್ಲಿ. ಅವರ ಸನ್ನಿಧಾನ ಪ್ರಭಾವದಿಂದನೇ ಎಂತೆಂಥೋ ಆಗಿ ಹೋಗ್ತಾವೆ. ಮೂಕಂ ಕರೋತಿ ವಾಚಾಲಂ ಲಂಘಯತಿ ಪಂಗುಂ ಅಂತ ಒಂದು ಕಡೆ ಮಾತು ಬರೀತಾರೆ. ಮೂಕ ಕೂಡ ಮಾತಾಡಬಲ್ಲ ಮತ್ತು ಕುರುಡ ಕೂಡ ಜಿಗಿತ್ತು ವಿಚಿತ್ರವನ್ನು ನೋಡಬಲ್ಲ ಮತ್ತು ಕುಂಟನು ಕೂಡ ಪರ್ವತವನ್ನು ಏರಬಲ್ಲ ಅಂತ. ಇಷ್ಟು ಸಾಮರ್ಥ್ಯ ಮಹಾತ್ಮರ ಸನ್ನಿಧಾನ ಪ್ರಭಾವದಿಂದ ಇರ್ತದೆ. ನಾವು ಅವರಲ್ಲಿ ನಂಬಿಕೆ ಅನ್ನುವಂಥದ್ದು ನಮ್ಮದು ದೃಢ ಇರಬೇಕಷ್ಟೆ. ಮೂಕ ಮಾತಾಡ್ತಾನಂದ್ರೆ ಮಾತಿಲ್ಲದವನಿಗೆ ಮಾತು ಬರ್ತಾವಂತ ಅರ್ಥ ಅಲ್ಲ. ನಾವೆಲ್ಲ ಅಜ್ಞಾನ ಅವಸ್ಥೆಯೊಳಗೆ ಇದ್ದಂಥ ನಮ್ಮಂಥ ಜೀವಿಗಳು ಏನೊಂದು ತಿಳಿಯದೆ ಅನರ್ಥಕ್ಕೆ ಗುರಿ ಆಗುವಂಥ ನಮ್ಮಂಥ ಪಾಮರರನ್ನು ಉತ್ತಮವಾದಂಥ ಮಹಾತ್ಮರ ವಾಣಿಯನ್ನು ಆಲಿಸಿ ಯಾರಿಗೂ ಅಸಾಧ್ಯವಾಗಿರುವಂಥ ಅಂಥ ಉಪನಿಷತ್ ವಾಕ್ಯಗಳನ್ನು ನುಡಿಯುವಂಥ ವಾಣಿ ಶಕ್ತಿ ಉಂಟು ಮಾಡ್ಯಾನಲ್ಲ. ಮತ್ತು ಅದು ಮೂಕ ಮಾತಾಡಿದಂಗೆ ಅಲ್ಲೇನೋ? ಮೂಕ ಮಾತಾಡಿದಂಗೆ ಅಲ್ಲೇನು? ಅವನಿಗೇನೂ ಗೊತ್ತಿಲ್ಲ, ಇದರ ಆಜ್ಞಾನ ಎಂಬ ಅಕ್ಷರ ಗೊತ್ತಿಲ್ಲ. ಅಂಥವನು ಕೂಡ ಉಪನಿಷತ್ ವಾಣಿಯನ್ನು ನುಡಿಸ್ತಾನ ಮಹಾತ್ಮರು ಅಂದರೆ ಅವರಲ್ಲಿ ಆ ಸಾಮರ್ಥ್ಯ ಇರ್ತದ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಹೇಳಿದರು ಅವರು,
ತರಣಿ ಶಶಿ ರೋಚಿ ಕಿರಣಗಳ ಐದು ಸಂಹರಿಸದ ಅಜ್ಞಾನ ತಿಮಿರವಂ ಕೆಡಿಸುವುದು ಗುರುವರಿಯ ನಿನ್ನ ನುಸು ನೋಟ. ತರಣಿ ಅಂದರೆ ಈ ಭೂಮಿಯನ್ನು ಬೆಳಗುವಂಥ ಸೂರ್ಯನು, ಇಡೀ ಭೂಮಂಡಲವನ್ನೇ ಬೆಳಗುತ್ತಾನೆ ನೋಡ್ರಿ. ಎಲ್ಲ ಕತ್ತಲೆಯವನು ಕ್ಷಣ ಮಾತ್ರದಲ್ಲಿ ಕಳೆಯುವಂಥ ಸಾಮರ್ಥ್ಯವುಳ್ಳವನು. ಇಂಥ ಸೂರ್ಯರು ನೂರಾರು ಸೂರ್ಯರಿದ್ದರೂ ಕೂಡ ಈ ಭೂಮಿನ ಬೆಳಗಬಹುದಷ್ಟೇ ಹೊರತು ನನ್ನ ಹೃದಯದೊಳಗಿರುವಂಥ ಅಂಧಕಾರವನ್ನು ಕಳೆಯುವ ಸಾಮರ್ಥ್ಯ ಅವರಿಗೂ ಇಲ್ಲ. ಐತೆ ಅವರಿಗೂ ಇಲ್ಲ. ಮತ್ತು ತರಣಿ ಶಶಿ ಅಂತ ಚಂದ್ರ ಇಡೀ ಭೂಮಿಯನ್ನೇ ತಂಪನ್ನಾಗಿ ಮಾಡ್ತಾನೆ ನೋಡ್ರಿ. ರಾತ್ರಿ ಹೊತ್ತು ಅವನು ಬೆಳಗ್ತಾನೆ, ಹಗಲು ಸೂರ್ಯ ಬೆಳಗ್ತಾನೆ, ನಕ್ಷತ್ರಗಳು ರಾತ್ರಿ ಬೆಳಗ್ತಾವೆ. ಇವೆಲ್ಲವೂ ಬೆಳಗಿದರೂ ಕೂಡ ಜಗತ್ತಿನಲ್ಲಿರುವಂಥ ಬಾಹ್ಯ ದೃಷ್ಟಿಯಿಂದ ಕತ್ತಲೆಯನ್ನು ಕಳೀತಾವೆ ಹೊರತು ನಮ್ಮ ಅಂತರಂಗದಲ್ಲಿರುವಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಕಳೆಯುವ ಸಾಮರ್ಥ್ಯ ಅವರಿಗೂ ಇಲ್ಲ. ಜಗತ್ತು ಬೆಳಗ್ಯಾರ ಇಲ್ಲ ಅಂತಿಲ್ಲ, ಆದರೆ ನಮ್ಮೊಳಗಿರುವಂಥ ಅಜ್ಞಾನದಿಂದ ನಮಗಾದಂಥ ದುಃಖವನ್ನು ಅದು ಕಳಿತುವ ಸಾಮರ್ಥ್ಯ ಅವ್ರಿಗೆ ಐತೆ ಏನಂದ್ರೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಞಾನ ತಿಮಿರವನ್ನು ಕೆಡಿಸುವುದು ಗುರುವರಿಯ ನಿನ್ನ ನುಸು ನೋಟ. ಕೇವಲ ನಿನ್ನ ನೋಟ ಮಾತ್ರದಿಂದ ಒಂದು ಕ್ಷಣ ನನ್ನ ಕಡೆ ದೃಷ್ಟಿಯನ್ನು ಹಾಯಿಸಿದೆಪ್ಪ ಅಂತಂದರೆ ಅಂಥ ಕೋಟಿ ಸೂರ್ಯರು ಕೋಟಿ ಚಂದ್ರರು ಕೂಡ ಕಳೀಲಿಕ್ಕೆ ಆಗದೇ ಇರುವಂಥ ಅಂಥ ಅಜ್ಞಾನವನ್ನು ಕ್ಷಣ ಮಾತ್ರದಲ್ಲಿ ಕಳೆಯುವ ಸಾಮರ್ಥ್ಯ ನಿನ್ನಲ್ಲಿ ಇರುವುದರಿಂದ ಅದಕ್ಕಾಗಿ ಯಾವಾಗೂ ಮಹಾತ್ಮರ ಸಂಘವನ್ನು ಮಾಡೋಂದ್ರು. ಸತ್ಸಂಗತ್ವಂ ನಿಸ್ಸಂಗತ್ವ, ನಿಸ್ಸಂಗತ್ವಂ ನಿರ್ಮೋಹತ್ವ, ನಿರ್ಮೋಹಂ ನಿಶ್ಚಲತತ್ವ, ನಿಶ್ಚಲತತ್ವ ಜೀವನ್ಮುಕ್ತ ಅಂತ ಹೇಳ್ತಾನೆ. ಯಾರು ಸತ್ಯವಂತರ ಅಂದರೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರುವಂಥ ಪರಮಜ್ಞಾನಿಗಳು ಜಗತ್ತಿನಲ್ಲಿ ಅವರು ಸಿಗೋದೇ ಬಹಳ ದುರ್ಲಭ. ಸಿಕ್ಕರು ಏನೋ ನಮ್ಮ ದೈವವಶಾತ್ ಅಂಥ ಪುಣ್ಯಾತ್ಮರು ಅಂತಂದರೆ ಅವರು ನಮ್ಮ ಜೀವನ ಅವರು ಇರೋದರೊಳಗಾಗಿ ನಮ್ಮ ಶರೀರ ಇರೋದರೊಳಗಾಗಿ ಅಂಥ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆಯನ್ನು ಕೇಳಿದಪ್ಪ ಅಂದ್ರೆ ನಮ್ಮಂಥ ಪುಣ್ಯಾತ್ಮರು ಜಗತ್ತಿನಾಗ ಇನ್ನೊಬ್ಬರಿಲ್ಲ. ಅಂಥ ಮಹಾತ್ಮರ ಸಂಘವನ್ನು ಸತ್ಸಂಗತ್ವಂ ನಿಸ್ಸಂಗತ್ವ ಅವ್ರ ಸಂಘ ಮಾಡೋದ್ರಿಂದ ನಮಗೇನು ಬರ್ತದೆ ರೀ? ಇಲ್ಲಿವರೆಗೇನು ಒಂದು ತಿಂಗಳ ಶಾಸ್ತ್ರ ಕೇಳ್ಕೊಂತ ಬಂದಿರಿ. ಪಂಚೀಕರಣ, ಈ ದೇಹ ಹೆಂಗೆ ಹುಟ್ಟಿತು, ಈ ದೇಹದ ಇಂದ್ರಿಯಗಳು ಹೇಗೆ ರಚನೆ ಆದವು, ಕರ್ಮೇಂದ್ರಿಯಗಳು ಹೇಗಾದವು, ಜ್ಞಾನೇಂದ್ರಿಯಗಳು ಹೇಗಾದವು, ಪಂಚಾಂತಃಕರಣಗಳು ಹೆಂಗಾದವು, ಮತ್ತು ಇವು ಯಾವ ರೀತಿಯಿಂದ ಜೀವನಿಗೆ ಮೋಹವನ್ನು ಉಂಟು ಮಾಡ್ಯಾವ, ಎಷ್ಟು ದುಃಖವನ್ನು ಉಂಟು ಮಾಡ್ಯಾವ, ಎಷ್ಟೋ ಜನ್ಮ ಪರ್ಯಂತರ ನಮ್ಮನ್ನು ಸಂಚಾರ ಮಾಡಿ ಅನೇಕ ಯೋನಿಗಳಲ್ಲಿ ತಿರುಗಾಡುವಂಗೆ ಮಾಡ್ಯಾವಲ್ಲ. ಈ ಮೋಹ ಬಂಧನ, ಈ ಬಂಧನದಿಂದ ನಮಗೆ ನಿಸ್ಸಂಗತ್ವವನ್ನು ಉಂಟು ಮಾಡ್ತಾನೆ ಮಹಾತ್ಮರು. ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವ. ಅವರು ಸಂಘ ಮಾಡೋದ್ರಿಂದ ಏನಾಗ್ತದ, ಈ ದೇಹದಲ್ಲಿ ಆತ್ಮಬುದ್ಧಿಯ ಸಂಘ ನಮಗಿತ್ತು. ದೇಹದ ಸಂಘ ಮಾಡಿ ಅನೇಕ ಜನ್ಮಾಂತರಗಳಲ್ಲಿ. ಅದಕ್ಕೆ ಅವರು ಒಂದೆರಡ ಅಂತ ಹೇಳಿದರು. ಅವರು ಒಂದಲ್ಲ ಎರಡ, ಧರಣಿಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಆ ಪರಮಾಣುಗಳು ಅನಿತು ಜೀವರ ಬಸರೊಳ ಬಂದು ಒಂದ ಎರಡ ಅನೇಕ ಜನ್ಮಗಳನ್ನು ಎತ್ತುತ್ತಾ ಇಲ್ಲಿಗೆ ಬಂದೀವಿ ಅಂದಮೇಲೆ ಇಂಥ ಒಂದು ಸಂಘ, ಈ ದೇಹದ ಸಂಘದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡತಕ್ಕಂಥ ಸಾಮರ್ಥ್ಯ ಮಹಾತ್ಮರಿಗದ. ಅದಕ್ಕೆ ಅವರು ಸಂಘ ಮಾಡೋದ್ರಿಂದ ಏನಾಯಿತು, ನಿಸ್ಸಂಗತ್ವ ಬುದ್ಧಿ ಬಂತು. ನಿಸ್ಸಂಗ ಅಂದರೆ ಏನು, ಜನರ ಸಂಘ ಬಿಡು ಅಂತ ಹೇಳಿಲ್ಲ ಇಲ್ಲಿ. ಎಲ್ಲರ ಸಂಘ ಬಿಟ್ರು ಈ ಶರೀರ ಸಂಘ ಬಿಡೋದು ಭಾಳ ಕಷ್ಟ ಅದ. ಎಲ್ಲಿಗೆ ಹೋದ್ರೂ ಇದು ಜೊತೆಗೆ ಬರ್ತದ. ನಮಗೆ ಎದ್ರೆ ಕುಂತ್ರೆ ಇದು ಜೊತೆಗೆ ಇರ್ತದ. ಏನು ಇದನ್ನು ಬಿಟ್ಟ ಹೋಗ್ತೀವಿ, ಇದನ್ನು ಹಿಡ್ಕೊಂಡೇ ಹೋಗಿರ್ತೀವಿ. ಶರೀರ ನಾನೆಂಬ ಬುದ್ಧಿ ನಮ್ಮಿಂದನೇ ಇರ್ತದೆ. ಆ ಬುದ್ಧಿ ನಷ್ಟ ಆಯಿತು ಅಂದರೆ ನೀ ಮಂದ್ಯಾಗ ಇರು, ಅದು ನಿನಗೆ ಬಾಧೆ ಕೊಡಂಗಿಲ್ಲ. ಆ ಬುದ್ಧಿ ನಷ್ಟ ಆಗಬೇಕಾಗಿತ್ತುಪ್ಪ ಅಂತಂದರೆ ಅಂಥ ಮಹಾತ್ಮರ ಸನ್ನಿಧಾನ ಮತ್ತು ಅವರ ಸಂಭಾಷಣೆ, ಅವರು ಉಪದೇಶ ಮಾಡುವಂಥ ವಚನಗಳಲ್ಲಿ ನಾವು ವಿಶ್ವಾಸ ಇಟ್ಟಾಗ ಮಾತ್ರ ಅದು ಬುದ್ಧಿ ನಷ್ಟ ಆಗ್ತದೆ ಹೊರತು ಅದು ಬಿಟ್ಟರೆ ಬೇರೆ ಸಾಧನಗಳಿಲ್ಲ. ಅದಕ್ಕೆ ಅಂಥವ್ರ ಸಂಘವನ್ನು ಮಾಡು. ಸತ್ಸಂಗತ್ವಂ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ. ನಿನ್ನ ದೇಹದ ಮೇಲೆ ನಿನಗೆ ಯಾವಾಗ ಮೋಹ ಮಮತೆ ಒಯ್ತಂದ ಬಳಿಕ ಈ ಜಗತ್ತಿನಲ್ಲಿ ನಿನಗೆ ಮಾಡೋ ಮೋಹ ಇನ್ನೆಲ್ಲಿ ಉಳಿತದಂತ. ನನ್ನ ಶರೀರನೇ ನಾನಲ್ಲ ಅಂತ ತಿಳಿದಾಗ ಬೇರೆಯವ್ರ ಶರೀರ ಯಾಕೆ ಗುತ್ತಿಗಿಡಕ್ಕೆ ಹೋಗ್ತಾನೆ?
ಈ ತೊಟ್ಟು ಬಂದ ದೇಹವೇ ನಾನಲ್ಲ, ನಂದು ಅಲ್ಲ ಅಂತ ನಾವು ಇದನ್ನು ಬೇರ್ಪಡಿಸಿ ತಿಳಿದಾಗ ನಮ್ಮವರು ನಿಮ್ಮವರು ಅಂತ ಮತ್ತೆ ಅಲ್ಲಿ ಏನು ಇರಂಗಿಲ್ಲ ಮೋಹ. ಮತ್ತು ಅದಕ್ಕೆ ಹೇಳಿದ್ರು ಅವರು, ಮೊದಲು ನಿನ್ನ ಶರೀರವನ್ನು ನೀನು ಮೋಹ ಕೆಳಕ ತಾನೇ ಬಿಟ್ಟು ಹೋಗ್ತಾವೆಲ್ಲವೂ. ಸುಮ್ಮನೆ ಹೊರಗೆ ಪ್ರಪಂಚ ದೃಷ್ಟಿಯಿಂದ ವ್ಯವಹಾರ ಮಾಡಬೇಕಷ್ಟೇ. ಎಲ್ಲರೂ ನಮ್ಮವರು ಅನ್ನಬೇಕು, ಇದು ನಂದು ಹೊಲ, ನನ್ನ ಮನೆ, ನನ್ನ ಸಂಪತ್ತು. ಆದರೆ ಅಂತರಂಗದಲ್ಲಿ ಯಾವತ್ತೂ ತಿಳಿದಿರ್ಬೇಕು, ಯಾವ ನಾನಲ್ಲ. ಯಾಕೆ ಈ ದೇಹನೇ ನಾನಲ್ಲ ಅಂದ ಮೇಲೆ ಉಳಿದವ್ರು ನನ್ನವು ಯಾಕಾದವು? ಇದು ಯಾರಲ್ಲಿ ಬುದ್ಧಿಯಲ್ಲಿ ದೃಢ ಆಗ್ತದೆ ನೋಡ್ರಿ, ಅವ್ರಿಗೆ ಅಭಿಮಾನ ಇರಂಗಿಲ್ಲ. ಎಲ್ಲಿ ಅಭಿಮಾನ ಇಲ್ಲ ಅಲ್ಲಿ ಜ್ಞಾನ ಸ್ಥಿರವಾಗಿರ್ತದೆ. ಎಲ್ಲಿ ಅಭಿಮಾನ ಇತ್ತು ಅಂದ್ರೆ ಅದೇ ಜ್ಞಾನ ಅಹಂಕಾರಕ್ಕೆ ಕಾರಣ ಆಗ್ತದೆ. ಜ್ಞಾನ ಇಲ್ಲಂತಲ್ಲ, ಅಹಂಕಾರ ಉತ್ಪತ್ತಿ ಮಾಡ್ತದದು. ನಾ ತಿಳಿದೀನಿ, ನನಗೆ ಗೊತ್ತೈತೆ, ನಾ ಶಾಣೆ ಅಂತ. ಆದರೆ ಅವನಿಗೆ ಆನಂದಕ್ಕೆ ಕಾರಣ ಆಗಂಗಿಲ್ಲ. ಅದಕ್ಕೆ ಮಹಾತ್ಮರು ಬಹಳ ಸೂಕ್ಷ್ಮಿ, ಬಹಳ ವಿಚಾರದಿಂದ, ಬಹಳ ಶಾಂತಿ ರೀತಿಯಿಂದ ವರ್ತನೆ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಬಹಳ ಕಷ್ಟ ಆಗ್ತದೆ. ಇದಕ್ಕೆ ವಿಪರೀತ ಜ್ಞಾನ ಆಗಿಬಿಡ್ತದೆ. ಜ್ಞಾನ ಶಸ್ತ್ರವಿದ್ದಂತೆ ಅದು. ಮಹಾತ್ಮರು ನಮಗೆ ಉಪದೇಶ ಮಾಡುವಂಥ ಜ್ಞಾನ ಶಸ್ತ್ರವಿದ್ದಂಗೆ. ಆ ಶಸ್ತ್ರವನ್ನು ಎಲ್ಲಿ ಉಪಯೋಗ ಮಾಡಿಕೋಬೇಕು ಅಲ್ಲೇ ಉಪಯೋಗ ಮಾಡಿಕೊಂಡ್ರೆ ಅದು ನಮಗೆ ಲಾಭ ಉಂಟು ಮಾಡ್ತದೆ. ಅದನ್ನು ದುರುಪಯೋಗ ಮಾಡಿಕೊಂಡಿವಪ್ಪ ಅಂತಂದರೆ ಅದು ನಮಗೆ ಹಾನಿಯನ್ನು ಉಂಟು ಮಾಡ್ತದೆ. ಯಾಕಂದರೆ ಶಸ್ತ್ರವನ್ನು ತಗೊಂಡು ಇನ್ನೊಬ್ಬರಿಗೆ ಹೊಡೆದು ಅಂದರೆ ಅವ್ರ ಜೀವನವನ್ನು ನಾಶ ಮಾಡ್ತದೆ. ಅದೇ ಶಸ್ತ್ರವನ್ನು ನಾವು ಸರಿಯಾದ ರೀತಿಯಿಂದ ಉಪಯೋಗ ಮಾಡಿಕೊಂಡಿವಿ ಅಂದರೆ ನಮ್ಮೊಳಗೆ ಇರುವಂಥ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಸಾಧನ ಆಗ್ತದೆ. ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರಿಗೆ ಸಂಜೀವನಿ ವಿದ್ಯೆಯನ್ನು ಕಲಿಸಿದ್ರು. ಅವರು ಸಂಜೀವಿನಿ ವಿದ್ಯೆ ಅಂದರೆ ಮರಣ ಹೋದ ಮೇಲೆ ಜೀವ ಮರಣ ಆದ ಬಳಿಕ ಆ ವಿದ್ಯೆಯನ್ನು ಕಲಿತವನಿದ್ದಂದ್ರೆ ಅವನು ಪುನಃ ಅದನ್ನು ಜೀವ ಉತ್ಪನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಸಂಜೀವಿನಿ ವಿದ್ಯೆಯಲ್ಲಿ. ಸಂಜೀವಿನಿ ಕಡ್ಡಿ ಅಂತ ಬರ್ತದೆ. ಬರೀ ಕಡ್ಡಿ ಇದ್ರೆ ಕೆಲಸಕ್ಕೆ ಕೊಡೋಂಗಿಲ್ಲ ಅದು. ಅದರ ಮಂತ್ರ ಗೊತ್ತಿರಬೇಕು. ಮತ್ತು ಅದು ಎಷ್ಟು ಸಂದರ್ಭದಲ್ಲಿ ನುಡಿಬೇಕು, ಅದನ್ನು ಯಾವ ರೀತಿಯಿಂದ ಪ್ರಯೋಗ ಮಾಡ್ಬೇಕಂತ ಅದರ ವಿದ್ಯೆ ಗೊತ್ತಿರಬೇಕು. ಸಂಜೀವಿನಿ ಕಡ್ಡಿ ಹದ್ದು ಎಲ್ಲೇ ಇಡ್ತದೆ ಅಂತ ಹೇಳ್ತಾರೆ ಅವರು. ಅದಕ್ಕಷ್ಟೇ ಗೊತ್ತೈತೆ ಅಂತ ಹೇಳ್ತಾರೆ. ಅದು ಗೊತ್ತಾದ್ರೂ ನಮ್ಮ ಕೈಯಾಗ ಸಿಕ್ಕರೂ ಇದು ಸಂಜೀವಿನಿ ಕಡ್ಡಿ ಅಂತ ನಮಗೇನು ಗೊತ್ತಾಗಬೇಕು. ಸಿಕ್ಕರೂ ಅದರ ಉಪಯೋಗ ಮಾಡುವಂಥ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ಅದರಂಗೆ ಗುರುಗಳು ತಮ್ಮ ಇಬ್ಬರು ಶಿಷ್ಯರಿಗೆ ಉಪದೇಶ ಮಾಡಿದರು. ನಾವು ನಿನಗೆ ಸಂಜೀವಿನಿ ಮಂತ್ರವನ್ನು ಕಲಿಸ್ತೀನಪ್ಪ, ಇದನ್ನು ಸಂದರ್ಭಾನುಸಾರವಾಗಿ ಯೋಗ್ಯ ರೀತಿಯಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದರು ಅವರು. ಇಬ್ಬರೂ ಕಲ್ತರು ವಿದ್ಯೆ. ಇಬ್ಬರು ಕಲ್ತರು ಕೆಲವೇ ದಿವಸದಲ್ಲಿ ಆ ವಿದ್ಯೆಯನ್ನು ತಮ್ಮ ದೃಢತೆಯನ್ನು ತಮ್ಮ ಅಂತರಂಗದಲ್ಲಿ ದೃಢವನ್ನು ಮಾಡಿಕೊಂಡು ಅದರ ಮೇಲೆ ನಂಬಿಕೆ ಉಳ್ಳವರಾದರು. ವಿದ್ಯೆ ಕಲಿಸಿದಂಥ ಗುರುಗಳು ಒಂದು ಮಾತನ್ನು ಹೇಳಿದರು. ಈ ವಿದ್ಯೆ ಕಲ್ತೀರಿ, ಇದನ್ನು ಅಲ್ಪವಾದ ಕಾರ್ಯಕ್ಕೆ ಬಳಕೆ ಮಾಡದೆ ಉತ್ತಮೋತ್ತಮವಾದಂಥ ಸಮಾಜದ ಹಿತಕ್ಕಾಗಿ ಇದನ್ನು ಉಪಯೋಗ ಮಾಡಿಕೋಬೇಕೇ ಹೊರತು ಸ್ವಾರ್ಥದಿಂದ ಅಲ್ಪ ಕಾರ್ಯಕ್ಕೆ ಉಪಯೋಗ ಮಾಡಿಕೊಂಡ್ರೆ ಇದು ನಿಮಗೆ ಹಾನಿಯನ್ನು ತರ್ತದ ಅಂತ ಹೇಳಿದರು ಅವರು. ನೀವು ಅಪಕೀರ್ತಿಗೆ ಪಾತ್ರರಾಗ್ತೀರಿ, ಮುಂದೆ ನೀವು ದುಃಖಕ್ಕೆ ಕಾರಣರಾಗ್ತೀರಿ ಅಂತ ಗುರುಗಳು ಉಪದೇಶ ಮಾಡಿ ಇಬ್ಬರು ಶಿಷ್ಯರನ್ನು ಕಳಿಸಿದರು. ಆವಾಗ ಇಬ್ಬರು ಶಿಷ್ಯರು ಬಂದರು. ಕಲ್ತು ವಿದ್ಯೆದಲ್ಲೇ ಅವನಿಗೆ ಸಂಶಯ ಬಂತು. ನೋಡು, ಒಬ್ಬನಿಗೆ ನಮ್ಮ ಗುರುಗಳು ನನಗೆ ಎಷ್ಟು ವಿದ್ಯೆ ಕಲಿಸ್ಯಾರ ಅಂದ ಮೇಲೆ ಮತ್ತು ಅದು ಖರೆ ಸುಳ್ಳು, ಅದು ಖರೆ ಹೋಯ್ತು ಸುಳ್ಳಾಯಿತು, ಅದನ್ನು ಪ್ರಯೋಗ ಮಾಡಿ ನೋಡ್ಬೇಕು ಅಂತ ಒಬ್ಬನಿಗೆ ತಲೆಗೆ ಬಂತು. ಇನ್ನೊಬ್ಬನಿಗೆ ನಂಬಿಕೆ ಇತ್ತು ಗುರುಗಳ ಮೇಲೆ. ನಾ ಕಲ್ತು ವಿದ್ಯೆ ಸರಿಯಾಗೈತೆ, ನಮ್ಮ ಗುರುಗಳು ಅದನ್ನು ಸರಿಯಾದ ರೀತಿಯಿಂದ ಪ್ರಯೋಗ ಮಾಡ್ಬೇಕಂತ ಹೇಳ್ಯಾರ ಅಂತ ತಿಳ್ಕೊಂಡು ಇಬ್ಬರು ದಾರಿ ಹಿಡ್ಕೊಂಡು ಹೊಂಟಿದ್ರು. ದಾರ್ಯಾಗ ಒಂದು ಕಾಗಿ ಸತ್ತು ಬಿದ್ದಿತ್ತು. ಆ ಕಾಗಿ ಸತ್ತು ಬಿದ್ದಾಗ ಒಬ್ಬ ಶಿಷ್ಯನಿದ್ದ, ಅವನು ಬಂದು ಅದನ್ನು ಆ ಮಂತ್ರಸಿದ್ಧಿಯನ್ನು ಆ ಕಾಗಿ ಮುಂದೆ ಹೋಗಿ ಹೇಳಕ್ಕೆ ಹೋದ. ಇನ್ನೊಬ್ಬನ ಶಿಷ್ಯ ಇದ್ದ, ಹೇಳಿದವ, ನೋಡು ಇದು ಒಂದು ಅಲ್ಪಜೀವಿ, ನೀ ಇದನ್ನು ಬದುಕಿಸಿದ್ರೂ ಇದು ಏನು ಮಾಡ್ತದೆ, ಜಗತ್ತಿಗೆ ನಾನು ಉಪಕಾರ ಮಾಡ್ತದೇನೋ, ಏನಿಲ್ಲ, ಇದು ಹೆಂಗಿದ್ರು ಒಂದು ದಿವಸ ಸಾಯದೆ, ಈಗ ಬದುಕಿಸಿದ್ರು ಇನ್ನೊಂದು ಸ್ವಲ್ಪ ದಿವಸ ಅದು ಮತ್ತು ಸಾಯದೆ. ಅದು ಇಂಥದಕ್ಕೆ ಈ ವಿದ್ಯೆ ಉಪಯೋಗ ಮಾಡಬಾರ್ದಪ್ಪ, ಉತ್ತಮವಾದಕ್ಕೆ ಉಪಯೋಗ ಮಾಡ್ಬೇಕಂತ ಗುರುಗಳು ಹೇಳ್ಯಾರ, ಇದಕ್ಕೆ ಉಪಯೋಗ ಮಾಡಬೇಡ ಅಂತ ಆ ಶಿಷ್ಯಗೆ ಹೇಳಿದ. ಅವನು ಇವನ ಮೇಲೆ ಸಿಟ್ಟಾಗಿ ಮತ್ತೆ ಇಬ್ಬರು ದಾರಿ ಹಿಡಿದು ಹೊಂಟರು. ದಾರ್ಯಾಗ ಹೋದಾಗ ಇನ್ನೊಂದು ಪಕ್ಷಿ ಸತ್ತು ಬಿದ್ದಿತ್ತು, ಅಲ್ಲೇ ಉಪಯೋಗ ಮಾಡೋಕ್ಕೆ ಹೋದ.
ಆವಾಗ ಆ ಶಿಷ್ಯ ಅದೇ ಹೇಳಿದೆ, ಇಂಥದಕ್ಕೆ ಮಾಡಬಾರ್ದು ಗುರುಗಳು ಹೇಳ್ಯಾರ. ನೀನು ನನಗೆ ಪದೇ ಪದೇ ನನಗೆ ಅಡ್ಡ ಬರ್ತಿದ್ದಿ, ನಿನ್ನಿಂದ ನನಗೆ ಭಾಳ ತೊಂದರೆ ಆಕ್ಕೈತದ. ನಾನು ಕಲ್ತಂಥ ವಿದ್ಯೆ ನನಗೆ ಸಂಶಯ ಐತಿ, ನಾನೇ ಪರೀಕ್ಷೆ ಮಾಡಿ ನೋಡ್ಬೇಕಂದ್ರೆ ನೀ ಪರೀಕ್ಷೆ ಮಾಡೋಕ್ಕೆ ಕೊಡುವಲ್ಲಿ, ನಿನಗೆ ನನ್ನ ಮೇಲೆ ಮತ್ಸರ ಬುದ್ಧಿ ಐತಿ ಅಂತ ತಿಳ್ಕೊಂಡು ಇಬ್ಬರು ಜಗಳಾಡಿ ದಾರಿ ಇಬ್ಬರು ಬೇರೆ ಬೇರೆ ಹಿಡ್ಕೊಂಡ್ರು. ಇವನು ಉತ್ತಮ ಒಂದು ಕಡೆ ಹೋದ, ಇವನು ಒಂದು ಕಡೆ ಹೋದ. ಇಬ್ಬರು ದಾರಿ ಮಧ್ಯದಲ್ಲಿ ಜಗಳಾಡಿ ಬೇರೆ ಆದರು. ಯಾಕಂದರೆ ಇವನಿಗೆ ಗುರುಗಳ ಮೇಲೆ ಕಲ್ತಂಥ ವಿದ್ಯೆದ ಮೇಲೆ ಸಂಶಯ ಒಂದು, ಆ ಕಲ್ತ ವಿದ್ಯೆ ಮೇಲೆ ಅಭಿಮಾನ ಭಾಳ ಇತ್ತು. ನಾನು ಕಲ್ತೀನಿ, ನಾನು ತಿಳಿದೀನಿ ಎಂಬುದು. ಅವಾಗ ಅವನು ಇವನೇನು ಉತ್ತಮ ಆದ, ಇವನು ಒಂದು ದಾರಿ ಹಿಡ್ಕೊಂಡು ಹೋದ, ಇವನೇನು ಕನಿಷ್ಠ ಇದ್ದ, ಇವನು ಹೊಂಟಿದ್ದ ದಾರ್ಯಾಗ. ಅವಾಗ ಅವನಿಗೆ ಒಂದು ಹುಲಿ ಸತ್ತು ಬಿದ್ದಿತ್ತು. ಅವನಿಗೆ ಅವಾಗ ವಿಚಾರ ಬಂತಂತ. ಗುರುಗಳು ಆವತ್ತು ಹೇಳ್ಯಾರ, ರಾಜ ಅಂಥವರಿಗೆ, ಮಹಾ ಉತ್ತಮ ಆದಂಥವರಿಗೆ, ಜಗತ್ತಿನಲ್ಲಿ ರಾಜರಿಗೆ, ಇಂಥ ರಾಜ್ಯ ಕಾರ್ಯವನ್ನು ಮಾಡುವಂಥವರಿಗೆ ಈ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು, ಉಳಿದ ಕಡೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದರು. ಮತ್ತು ಇವನು ಕಾಡಿಗೆ ರಾಜ ಅಲ್ಲ, ಕಾಡಿಗೆ ರಾಜ ಇದ್ದಾನೆ. ಇವನ ಮೇಲೆ ನಾನು ಪ್ರಯೋಗ ಮಾಡಿ ನೋಡಿದರೆ ಏನಾಗ್ತದಂತಂದು ಆ ಸತ್ತು ಹುಲಿಯಲ್ಲಿ ಹೋಗಿ ಅವನ ಮಂತ್ರಸಿದ್ಧಿ ಕಡ್ಡಿಯನ್ನು ತೆಗೆದುಕೇಸಿ ಮಂತ್ರ ಹೇಳಕ್ಕೆ ಚಾರು ಮಾಡಿದ. ಅದಿದ್ದರೆ ಒಂದು 8-10 ದಿವಸದಿಂದ ಅದು ಕೂಳು ಏನು ಸಿಗಲಾರ್ದ, ಅದು ಕೂಳಿಂದ ಸತ್ತು ಬಿದ್ದಿತ್ತು. ಅದು ಯಾವುದು ಹುಲಿ. ಯಾವಾಗ ಈ ಮಂತ್ರ ಸಿದ್ಧಿ ಅಂದ ತಕ್ಷಣ ಎದ್ದು ಕುಂತು ಎದ್ದೇನು ಊಟ ಇಲ್ಲದ ಸತ್ತಿತ್ತ. ಮತ್ತು ಇವ್ನು ನೋಡಿಬಿಡ್ತು, ಇವನ್ನೇ ತಿಂದು ಬಿಡ್ತಿ. ಅದು ಮೊದಲು ಇವನಲ್ಲಿ ಮಂತ್ರಸಿದ್ಧಿನೂ ಐತೆ, ಇಲ್ಲೇನು ವಿದ್ಯೆನೂ ಐತೆ. ಆದ್ರೆ ಆ ವಿದ್ಯೆ ಏನಾಯಿತು, ತನ್ನ ನಾಶಕ್ಕೆ ತನಗೆ ಕಾರಣ ಆಯಿತು. ಅಂದರೆ ತಾನು ಕಲಿತ ವಿದ್ಯೆ ತನ್ನ ಮರಣಕ್ಕೆ ಕಾರಣ ಆಯಿತು. ಅದರಂಗೆ ಮಹಾತ್ಮರಿಂದ ಪಡೆದಂಥ ವಿದ್ಯೆ ನಮಗೆ ನಾಶ ಕೊಡ್ತಿ ಅಂದ್ರೆ ನಾವು ಕಲ್ತಾನೆ ಏನು ಪ್ರಯೋಜನ ಅಂಥ ಮಹಾತ್ಮರಲ್ಲಿ ಹೋಗಿ ಮಾಡಿ ಲಾಭ ಆದ್ರೆ ನಮಗೇನೈತೆ. ಇನ್ನೊಬ್ಬನ ಅದೇ ವಿದ್ಯೆ ಕಲ್ತಿದ್ದ, ಮಹಾತ್ಮರ ಮೇಲೆ ವಿಶ್ವಾಸ ಇಟ್ಟಿದ್ದ, ಅದನ್ನು ಸರಿಯಾದ ರೀತಿಯಿಂದ ಸಮಯ ಬಂದಾಗ ಉಪಯೋಗ ಮಾಡಬೇಕಂತ ತಿಳ್ಕೊಂಡು ಅವನು ಹಂಗೆ ದಾರಿ ಹಿಡಿದು ಹೊಂಟಿದ್ದ. ಒಂದು ದಾರಿ ಹೋಗಲ್ಕೆ ಒಂದು ದಾರಿ ಮಧ್ಯದಲ್ಲಿ ಒಂದು ಊರು, ಒಂದು ರಾಜ್ಯ ಬಂತು. ಆ ರಾಜ್ಯದಲ್ಲಿ ಸಹಸ್ರಾರು ಆ ರಾಜ್ಯದಲ್ಲಿರುವಂಥ ಎಲ್ಲ ಜನರು ಗೋ ಅಂತ ಅಳತಿದ್ರು. ಅವರು ಯಾಕೆ ಅಳ್ತಾರ ಅಂತ ಹೋಗಿ ನೋಡಿದ. ಆವಾಗ ಅಲ್ಲಿದ್ದವರು ಹೇಳಿದರು, ಇಲ್ಲಪ್ಪ, ನಮ್ಮ ರಾಜ ಇದ್ದ, ಇವತ್ತಿದ್ದಕ್ಕಿದ್ದಂಗೆ ಅವನಿಗೆ ಮರಣ ಪ್ರಾಪ್ತಿ ಆಯಿತು. ಸಣ್ಣ ವಯಸ್ಸಿನಾಗೆ ಇವತ್ತು ಮರಣ ಪ್ರಾಪ್ತಿ ಆಯಿತು. ಅತ್ಯಂತ ಉತ್ತಮವಾದಂಥ ರಾಜ, ಧರ್ಮಿಷ್ಠ, ನ್ಯಾಯವಂತ, ನಮ್ಮ ರಾಜ್ಯಕ್ಕೆ ಅತ್ಯಂತ ಹಿತವನ್ನು ಉಂಟು ಮಾಡಿದಂಥ ರಾಜ ಇವತ್ತಿದ್ದಕ್ಕಿದ್ದಂಥ ದುರ್ಮರಣಕ್ಕೆ ಕಾರಣ ಅದ ಅಂತ ಅಂದಾಗ ಆ ಶಿಷ್ಯನಿಗೆ ವಿವೇಕ ಬಂತು. ಇಂತಹ ಒಂದು ಧರ್ಮಿಷ್ಠ, ಇಂತಹ ಪ್ರಜೆಯಲ್ಲಿ ಇಷ್ಟು ಪ್ರೇಮವನ್ನು ಗಳಿಸಿದಂಥವನು ರಾಜ ಇವತ್ತಿದ್ದಕ್ಕಿದ್ದಂಥ ದುರ್ಮರಣಕ್ಕೆ ಕಾರಣ ಆಗ್ಯಾನಂದ ಮೇಲೆ ನಾನು ಈ ವಿದ್ಯೆಯನ್ನು ಇವನ ಮೇಲೆ ಪ್ರಯೋಗ ಮಾಡಿದರೆ ಇವನು ಇನ್ನೂ ಕೆಲವು ದಿವಸ ಬದುಕಿ ರಾಜ್ಯನ ಉತ್ತಮ ರೀತಿಯಿಂದ ನೋಡ್ತಾನೆ ಅಂತ ತಿಳ್ಕೊಂಡ್ರೆ ಆ ವಿದ್ಯೆಯನ್ನು ಆ ರಾಜರ ಮೇಲೆ ಪ್ರಯೋಗ ಮಾಡಿದ. ತಕ್ಷಣದಲ್ಲಿ ಪ್ರಾಣ ಹೋದಂಥ ಪ್ರಾಣ ಮರಳಿ ಬಂದು ಆ ರಾಜ ಎದ್ದು ಕುಂತ. ಮತ್ತೆ ಅವನಿಗೆ ಜೀವಚೇತನ ಬಂತು. ನೋಡು, ಬಂದಾಗ ಎದ್ದು ನೋಡಿದ. ಈ ವಿದ್ಯೆಯನ್ನು ನೀಡಿದಂಥ ಈ ಶಿಷ್ಯನನ್ನು ನೋಡಿ ಕೇಸಿ ಇವನಿಗೆ ನಮಸ್ಕಾರ ಮಾಡಿ ಆ ಪ್ರಜೆಗಳಿಗೆ ಎಲ್ಲ ಸಮಾಧಾನ ಪಡಿಸಿ ಆ ಪ್ರಜೆಯಿಂದನೂ ಇವನಿಗೆ ಸ್ತುತಿ ಗೌರವವನ್ನು ಪಡ್ಕೊಂಡ. ವಿದ್ಯೆ ಇಬ್ಬರು ಒಂದೇ ಕಲ್ತದ್ದೆ. ಅವನಿದ್ರ ಮರಣಕ್ಕೆ ತುತ್ತಾದ, ಇವನಿಗೆ ಗೌರವ ಪಾತ್ರಕ್ಕೆ ಪಾತ್ರ ಆದ. ಅದೇ ವಿದ್ಯೆಯನ್ನು ಕಲ್ತಿರುವಂಥ ಅದೇ ರಾಜ ಇವನ ವಿದ್ಯೆಯನ್ನು ನೋಡಿ ಕೇಸಿ ಇವನು ಗೌರವ ಅಷ್ಟೇ ಅಲ್ಲದೆ ತನ್ನ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಗುರುವನ್ನ ಸ್ಥಾನವನ್ನು ಕೊಟ್ಟು ಆ ರಾಜ್ಯದಲ್ಲಿ ಗುರುವನ್ನು ಆಗಿ ಇಟ್ಟುಕೊಂಡ. ಒಂದೇ ವಿದ್ಯೆ ಅಲ್ಲ, ಇವನು ಕಲ್ತದ್ದು ವಿದ್ಯೆನೇ, ಅವನು ಕಲ್ತದ್ದು ವಿದ್ಯೆನೇ. ಆದರೆ ಅವನು ಗೌರವಕ್ಕೆ ಪಾತ್ರನಾಗಿ ಸಮಾಜದ ಸೇವೆಗೆ ಕಾರ್ಯ ಉಂಟು ಮಾಡಿತು. ಅದೇ ವಿದ್ಯೆ ಇವನಿಗೆ ತನ್ನ ಮರಣಕ್ಕೆ ಕಾರಣ ಆಯಿತು. ಅದರಂಗೆ ಮಹಾತ್ಮರು ನಮ್ಮೆಲ್ಲರಿಗೂ ಒಂದೇ ವಿದ್ಯೆನೇ ಹೇಳ್ತಾರೆ, ಒಂದೇ ಮಾರ್ಗವನ್ನೇ ಹೇಳ್ತಾರೆ. ನಾವು ಅದನ್ನು ಹೆಂಗೆ ಉಪಯೋಗ ಮಾಡಿಕಿತ್ತೀವಿ ಅದರಂತೆ ನಮ್ಮ ಜೀವನ ಸಾಗ್ತದೆ. ಅದಕ್ಕಾಗಿ ಯಾವಾಗಲೂ ಮಹಾತ್ಮರ ವಿಚಾರದಲ್ಲಿ ಸಂಶಯ ಅನ್ನುವಂಥದ್ದು ಮಾಡಬಾರ್ದು. ಸಂಶಯ ಬಹಳ ದುಃಖಕ್ಕೆ ಕಾರಣ ಆಗ್ತದೆ. ನಾವು ನಮಗೆ ತಿಳಿದೇ ಇದ್ದರೂ ಪರವಾಗಿಲ್ಲ, ಇಂದಿಲ್ಲ ನಾಳೆ ತಿಳಿದಿತ್ತು ಅಂತ ನಂಬಿಕೆ ಇಟ್ಕೊಂಡು ನಾವು ಅವರಲ್ಲಿ ಯಾವಾಗಲೂ ಸಂಘ ಮಾಡಬೇಕು. ಅವರ ಸಂಘದ ಪ್ರಭಾವ ಏನಿರ್ತದಂದರೆ ನಮ್ಮಲ್ಲಿ ಬರುವಂಥ ಅನೇಕ ದುಃಖಗಳು ಅನ್ನುವಂಥವು ದೂರ ಮಾಡುವ ಸಾಮರ್ಥ್ಯ ಇರ್ತದೆ. ಅನೇಕ ದುಃಖಗಳಿಂದ ದೂರ ಆಗುವಂಥ ಸಾಮರ್ಥ್ಯ ಇರ್ತದೆ. ಸಾಮಾನ್ಯ ಅಲ್ಲ. ನೀವು ಇವತ್ತು ಒಂದು ದಿವಸ ಶಾಸ್ತ್ರಕ್ಕೆ ಬಂದಿರಂದರೆ
ಮಹಾತ್ಮರು ಹೇಳ್ತಾರೆ, ನೀವು ಇನ್ನೂ 10 ದಿವಸದ ಆಯುಷ್ ಪ್ರಮಾಣ ಜಾಸ್ತಿ ಆಗ್ತದೆ, ಮತ್ತೆ ಅಷ್ಟು ಸಾಮರ್ಥ್ಯ ಇರ್ತದೆ. ನಮಗೆ ನಂಬಿಕೆ ಬರ್ಬೇಕಷ್ಟೆ. ಆ ನಂಬಿಕೆ ಇತ್ತು ಅಂದರೆ ನಾವಿನ್ನೂ 10 ದಿವಸ ಹೆಚ್ಚಿಗೆ ಬದುಕ್ತೀವಿ ಅಂತ ತಿಳ್ಕೋಬೇಕು. ಯಾಕಂದ್ರೆ ಇದರ ಶಕ್ತಿ ಅಷ್ಟು ಪ್ರಭಾವ ಇರ್ತದೆ. ಇದು ಯಾರಿಗೆ ತಿಳಿಯೋದಿಲ್ಲ, ಯಾರಿಗೆ ತಿಳಿಯೋಕ್ಕೂ ಆಗಂಗಿಲ್ಲ, ಇದನ್ನು ಕೇಳೋರು ಯಾರು ಇರಂಗಿಲ್ಲ. ಆದರೆ ಅಂಥ ಒಂದು ಗಹನವಾದಂಥದ್ದು, ಅಂಥ ಮಹತ್ತಾದಂಥ ವಿದ್ಯೆ ಇದು. ಅದಕ್ಕೆ ಅಂಥ ಸಂಘರ ಸಹವಾಸವನ್ನು ಮಾಡಂದ್ರೆ ಅವರು ಮಹಾತ್ಮರ ಸಂಘ ಯಾಕೆ ಮಾಡಬೇಕು? ಆ ಸಂಘದಲ್ಲಿ ಇದ್ಯಪ್ಪ ಅಂದರೆ ಈ ಮೋಹ ಅನ್ನುವಂಥದ್ದು ತನ್ನಷ್ಟು ತಾನೇ ಕಳಚಿ ಹೋಗಿ ನಿತ್ಯ ಸುಖವನ್ನು ಉಂಟು ಮಾಡುವಂಥ ಜೀವನ್ಮುಕ್ತ ಸ್ಥಿತಿಯನ್ನು ಉಂಟು ಮಾಡ್ತದೆ. ಅಂದರೆ ಯಾವ ನಾವು ಆನಂದ ಪ್ರಾಪ್ತಿಗಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡಿವಲ್ಲ, ಅಂಥ ನಿತ್ಯ ಆನಂದವೇ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಂಥವ್ರ ಸಂಘ ಮಾಡೋದಕ್ಕೆ ಇನ್ನೊಂದು ಮಹಾತ್ಮರು ಹೇಳ್ತಾರೆ. ಒಂದು ಸಲ ವಸಿಷ್ಠ ಮಹರ್ಷಿಗಳು ಅನೇಕ ರೀತಿಯಿಂದ ಅವರು ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಬ್ರಹ್ಮಜ್ಞಾನಿಗಳು. ವಿಶ್ವಾಮಿತ್ರ ಕೂಡ ಅನೇಕ ತಪಸ್ಸನ್ನು ಮಾಡಿ ತನ್ನ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಮಹಾಪುರುಷ ವಿಶ್ವಾಮಿತ್ರ. ಇಂಥ ತಪಸ್ಸಿದ್ಧಿಯನ್ನು ಮಾಡಿಕೊಂಡಿರುವಂತಹ ವಿಶ್ವಾಮಿತ್ರ ಒಂದು ಸಲ ಯಜ್ಞೆಯನ್ನು ಮಾಡಿದಾಗ ವಸಿಷ್ಠ ಮಹರ್ಷಿಗಳಿಗೆ ಆಹ್ವಾನ ಕೊಟ್ಟ, ನೀವು ಬರ್ರಿ ನಮ್ಮ ಯಜ್ಞಕ್ಕೆ ನೀವು ಬಂದು ಕೇಸಿ ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡ್ರಿ ಅಂತಂದಾಗ ವಸಿಷ್ಠರು ಅವರು ಯಜ್ಞದಲ್ಲಿ ಹೋದರು. ಅವರ ಆಹ್ವಾನವನ್ನು ಕೊಟ್ಟಾಗ ಅಲ್ಲಿರುವಂಥ ಗುರುಗಳಿಗೆ ಕಾಣಿಕೆ ರೂಪವಾಗಿ ಎಷ್ಟೋ 1000 ಆಕಳುಗಳನ್ನು ಕೊಟ್ಟರು. ಯಾರು? ವಿಶ್ವಾಮಿತ್ರರು ವಸಿಷ್ಠ ಮಹರ್ಷಿಗಳಿಗೆ ಆ 1000 ಆಕಳುಗಳನ್ನು ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ಹೇಳಿ ಕಳಿಸಿದರು. ಪುನಃ ಮುಂದೆ ಒಂದು ಸಂದರ್ಭದಾಗ ವಸಿಷ್ಠ ಮಹರ್ಷಿಗಳು ತಮ್ಮಲ್ಲಿ ಒಂದು ಯಜ್ಞವನ್ನು ಇಟ್ಕೊಂಡಿದ್ದರು. ಆವಾಗ ವಿಶ್ವಾಮಿತ್ರನಿಗೆ ಆಹ್ವಾನ ಕೊಟ್ಟಿದ್ರು. ಆವಾಗ ಆಹ್ವಾನ ಕೊಟ್ಟಾಗ ವಿಶ್ವಾಮಿತ್ರ ಬಂದ. ಇವರು ಎಲ್ಲ ಯಜ್ಞ ಮುಗಿದ ಮೇಲೆ ಇವರಿಗೆ ನಾನು ಕೊಡಬೇಕಲ್ಲ, ಮತ್ತೆ ಆವಾಗ ಆತಗೆ 1000 ಆಕಳು ಕೊಟ್ಟ ನನ್ನ ಮಿತಿಗೆ ನಾನು ಕೊಡಬೇಕಲ್ಲ. ಆವಾಗ ವಸಿಷ್ಠರು ಹೇಳಿದ್ರಂತ, ನೋಡ್ರಿ, ನಾನು ನಿಮಗೆ ಯಾವ ಬ್ರಹ್ಮಚಿಂತನದಿಂದ, ಬ್ರಹ್ಮಜ್ಞಾನಿಗಳ ಸಂಘದಿಂದ, ಏನು ಸತ್ಪುರುಷರ ಸಹವಾಸದಿಂದ ಉಂಟಾಗುವಂಥ ಚಿಂತನದ ಸಂಘದ ಏನು ಸತ್ಸಂಗ ಮಾಡ್ತೀವಲ್ಲ, ಆ ಸತ್ಸಂಗದ 1 ನಿಮಿಷದ ಫಲವನ್ನು ನಿಮಗೆ ಕೊಡ್ತೀನಿ ಅಂದು. ಸತ್ಸಂಗದ 1 ನಿಮಿಷದ ಫಲವನ್ನು ನಾನು ನಿಮಗೆ ದಾರಿ ಹರಿತೀನಿ ಅಂತ ವಿಶ್ವಾಮಿತ್ರಿಗೆ ಹೇಳಿದಾಗ ವಿಶ್ವಾಮಿತ್ರನಿಗೆ ಬಹಳ ಸಿಟ್ಟು ಬಂತು. ನಾನಿಷ್ಟು ತಪಸ್ವಿ, ಇಂಥ ಒಂದು ಮಹಾನ್ ತಪಸ್ವಿಗೆ ಇಷ್ಟು ಅಪಮಾನ ಮಾಡ್ತಾನೆ, ನಾನು 1000 ಆಕಳು ಕೊಟ್ಟೀನಿ, ಇವನು ಬರೀ 1 ನಿಮಿಷದ ಫಲ ಕೊಡ್ತಾನಂತಾನಂದ್ರೆ ಇವನಿಗೆ ಎಷ್ಟು ಅಭಿಮಾನ ಇರಬೇಕು. ಆವಾಗ ಇವನಿಗೆ ಸಿಟ್ಟು ಬಂತು, ನೀನು ನನಗೆ ಅಪಮಾನ ಮಾಡಕತ್ತಿದ್ದೆ, ಅಂಥದ್ದೇನೈತೆ ಬ್ರಹ್ಮಜ್ಞಾನದಲ್ಲಿ, ಅಂಥದ್ದೇನೈತೆ ಸತ್ಸಂಗದಲ್ಲಿ ಅಂತ ವಾದ ವಿವಾದ ನಡೀತು. ಇಲ್ಲಪ್ಪ, ನಾನು ಅಷ್ಟೇ ಮಾಡೋದು, ನಾನು ಹೇಳಿದ್ದೆ ಸರಿ, ಬೇಕಾದರೆ ಇದನ್ನು ತಿಳಿದಂಥವ್ರನ್ನ ಕೇಳಿ ಬಾ ನೀನು ಅಂತ ಹೇಳಿದರು. ಇದನ್ನು ಯಾರಿಗೆ ಈ ಬ್ರಹ್ಮಜ್ಞಾನದ ಅನುಭವ ಯಾರಿಗಾಗ್ಯದ ಅವರಲ್ಲಿ ಹೋಗಿ ಕೇಳು, ಅವ್ರ ಶಕ್ತಿ ಎಷ್ಟು ಸಾಮರ್ಥ್ಯ ಐತೆ ಅಂತ ಅವರೇ ನಿನಗೆ ಹೇಳ್ತಾರೆ. ಅಂಥ ಸಾಮರ್ಥ್ಯ ನಿನ್ನಲ್ಲಿತ್ತು ಅಂದ್ರೆ ನಾನೇನು ನಿನಗೆ ಹೇಳೋದಲ್ಲ ಅಂತ ಹೇಳಿ ಕಳಿಸಿದ. ಆವಾಗ ಇದನ್ನು ತಿಳಿದಂಥವ್ರು ಯಾರು? ಅಗಸ್ತ್ಯ ಮಹರ್ಷಿಗಳು, ಸೂರ್ಯನಾರಾಯಣ, ಆದಿಶೇಷ, ಇವರೆಲ್ಲರೂ ಸಾಮಾನ್ಯರಲ್ಲ. ಅಗಸ್ತ್ಯ ಮಹರ್ಷಿಗಳು ವಿಂಧ್ಯ ಪರ್ವತವನ್ನ ಮೇಲೆ ಕುಂತಾರವರು. ವಿಂಧ್ಯ ಪರ್ವತ ಅಂದ್ರೆ ನೆಟ್ಟಗೆ ಬೆಳಕಂತ ಹೋಗಿತ್ತವು. ಅಗಸ್ತ್ಯರ ಶಿಷ್ಯವು. ಆ ಪರ್ವತ ಮ್ಯಾಕ್ ಹಂಗೆ ಬೆಳಕಂತ ಹೋಯ್ತು ಅಂದ್ರೆ ಮುಂದೆ ಜಗತ್ತಿಗೆ ಬೆಳಕಿರಂಗಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಅಭಿಮಾನದಿಂದ ಅವನು ವಿಂಧ್ಯ ಪರ್ವತ ಬೆಳಕಂತ ಹೊಂಟ, ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಬೆಳಕಂತ ಹೊಂಟಾಗ ಮುಂದೆ ದೇವತೆಗಳು ಮೊರೆ ಹೋಗಿ ಆ ಅಗಸ್ತ್ಯರಿಗೆ ಮೊರೆ ಹೋದರು. ನಿಮ್ಮ ಶಿಷ್ಯ ಹಿಂಗೆ ಮಾಡಕತ್ತೇನ, ಮುಂದೆ ಜಗತ್ತಿಗೆ ಕಂಟಕ ಆತದಂದಾಗ ಆಯ್ತು ನಾ ಅವನ್ನ ಸರಿ ಮಾಡ್ತಾನಂತ ಹೋದರು ಅವರು ಅಗಸ್ತ್ಯರು. ಆ ವಿಂಧ್ಯ ಪರ್ವತನ ಮುಂದೆ ಹೋದಾಗ ಅವನು ಬಗ್ಗೆ ನಮಸ್ಕಾರ ಮಾಡ್ಬೇಕಲ್ಲ ಗುರುಗಳಿಗೆ. ಅವಾಗ ವಿಂಧ್ಯ ಪರ್ವತ ಬಗ್ಗೆ ನಮಸ್ಕಾರ ಮಾಡಿದಾಗ ಅವಾಗ ಅಗಸ್ತ್ಯರು ಹೇಳಿದ್ರಂತ, ನಾನು ತೀರ್ಥಯಾತ್ರೆ ಕ್ಷೇತ್ರಕ್ಕೆ ಹೋಗ್ಕತ್ತೀನಿ, ನಾ ಬರತನ್ನ ಹಿಂಗೆ ಬಗ್ಗಿದವನು ಬಗ್ಗಿದಂಗೆ ಇರಬೇಕಂತ ಅಂತ ಒಂದು ಮಾತು ಕೊಟ್ಟು ಪುರಾಣದಲ್ಲಿ ಬರ್ತದೆ.
ಅದರ ಮೇಲೆ ತಪಸ್ಸಿಗೆ ಕುಂತಾರ ಅಗಸ್ತ್ಯ ಮಹರ್ಷಿಗಳು. ಅಂಥ ಅಗಸ್ತ್ಯರಲ್ಲಿ ಇವನು ವಿಶ್ವಾಮಿತ್ರ ಹೋದ, ಕೇಳಿ ಬರ್ತೀನಿ ನಾನು ಅವ್ರನ್ನ ಅಂತಂದು. ಅವರಲ್ಲಿ ಹೋಗಿ ಕೇಳಿದ, ಏನು ರೀ ಮತ್ತು ಹಿಂಗೆ ನನಗೆ ವಸಿಷ್ಠರಿಗೆ ಜಗಳ ಆಗ್ಯದ, ನೀ ಬಾ ಅಲ್ಲಿ ಬಂದು ಬಗೆಹರಿಸು ನಮಗೆ ಅಂತ. ಜಗಳ ಬಗೆಹರಿಸು. ಅವ 1 ನಿಮಿಷದ ಫಲ ಕೊಡ್ತಾನಂತಾನ, ನಾನು ಇಷ್ಟೆಲ್ಲ ಕೊಟ್ಟೀನಿ ಅವನಿಗೆ ಅಂತಂದಾಗ, ಆಯಿತು ಮತ್ತು ನಾನು ಬರ್ತೀನಿ, ಬರಂಗಿಲ್ಲ ಅಂತೆಲ್ಲ, ನಿನ್ನಲ್ಲಿ ಅಂಥ ಏನಾನ ಶಕ್ತಿ ಸಾಮಾನು ಇದ್ದರೆ ಇದ್ರ ಮೇಲೆ ಇಡು, ಇದು ಎದ್ದೇಳಬಾರ್ದು ನೋಡಿ ವಿಂಧ್ಯ ಪರ್ವತ ಅಂತ, ಅಂಥದ್ದು ಇಡು, ನಾನು ಇದನ್ನು ಬಿಟ್ಟು ಬರ್ತೀನಿ. ಯಾಕಂದ್ರೆ ನಾನು ಎದ್ದೆ ಅಂದ್ರೆ ಇವನು ಎದ್ದು ನಿಂದಿರ್ತಾನೆ, ಮತ್ತು ಮುಂದೆ ಜಗತ್ತಿಗೆ ಕಂಟಕ ಆಗ್ತದ ಅಂತ ಹೇಳಿದಾಗ, ಏನು ಇಡಬೇಕು ಇವನು? ತಪಶಕ್ತಿ ಇದ್ರೂ ಅಷ್ಟು ಸಾಮರ್ಥ್ಯ ಬೇಕಲ್ಲ ವಿಂಧ್ಯ ಪರ್ವತನ ಬಗ್ಸು ಅಷ್ಟು. ಏನಿಲ್ದಂಗೆ ಹೋದ, ಇರ್ಲಿ ಬಿಡು ನೀವು ಎಲ್ಲ ಮಾತಾಡ್ಕೊಂಡಿರಿ ಅಂತ ತಿಳ್ಕೊಂಡು ಮತ್ತೆ ಎಲ್ಲಿಗೆ? ಆದಿಶೇಷನಲ್ಲಿಗೆ ಹೋದ. ಆದಿಶೇಷ ಇಡೀ ಭೂಮಂಡಲವನ್ನು ಹೊತ್ಕೊಂಡು ಕುಂತಾನೆ ನೋಡ್ರಿ. ನಾವು ಭೂಮಿ ಎದರ ಮೇಲೆ ಕುಂತೀವಿ, ಅವನು ಹೊತ್ಕೊಂಡದಕ್ಕೆ ನಾವು ಸುಮ್ಮನೆ ಕುಂತೀವಿ. ಅವ್ನು ಹಿಂಗೆ ಆಡಿಸಿಬಿಟ್ಟಂದ್ರೆ ಎಲ್ಲ ಜಳ ಏನು ಇರೋಂಗಿಲ್ಲ. ಇಡೀ ಭೂಮಂಡಲವನ್ನು ಹೊತ್ಕೊಂಡು ಕುಂತಾನೆ ಆದಿಶೇಷ. ಅವನಲ್ಲಿಗೆ ಹೋಗಿ ಕೇಳಿದಂಥ, ಮತ್ತು ಹಿಂಗೆ ಜಗಳ ಆಗ್ಯದ ನನಗೆ ವಿಶ್ವಾಮಿತ್ರರಿಗೆ ವಸಿಷ್ಠರಿಗೆ, ಬಾ ಅಲ್ಲಿಗೆ ಹೋಗಿ ನ್ಯಾಯ ಬಗೆಹರಿಸ. ನಾನೇನು ಬರ್ತಾನಪ್ಪ, ಬರೋಕೆ ಒಲ್ಲೆ ಅನ್ನಂಗಿಲ್ಲ, ಮತ್ತು ತಲೆ ಮೇಲೆ ಇದು ಐತಲ್ಲ, ಇದನ್ನು ಏನೋ ಹೊರಂಥದ ಸಾಮಾನು ನಿನ್ನಲ್ಲಿ ಏನೋ ಇತ್ತಂದ್ರೆ ಇಡು, ನಾ ಬರ್ತಾನಂತ. ಏನು ಇಡ್ಬೇಕು? ಅವ್ನು ಏನಿಲ್ಲ, ನೀವು ಎಲ್ಲರೂ ಮಾತಾಡ್ಕೊಂಡಿರಿ, ಬೇಕಂತಾನೆ ನೀವು ಬರೋವಲ್ರಿ ಅಂತಂದು ಮತ್ತೆ ಅಲ್ಲಿಂದ ಸಿಟ್ಟಾಗಿ ಸೂರ್ಯನಾರಾಯಣನಲ್ಲಿಗೆ ಹೋದ. ಸೂರ್ಯನಾರಾಯಣನಲ್ಲಿಗೆ ಹೋದಾಗ ಸೂರ್ಯನಾರಾಯಣಿಗೆ ಹೇಳ್ದ, ಮತ್ತು ನೋಡಪ್ಪ ಹಿಂಗೆ ಆಗ್ಯದ, ಬಾ ನೀನು ಅಂದಾಗ, ನಾನು ಬರೋಕ್ಕೆ ತಯಾರಿನಿ, ಒಲ್ಲೆ ಅಂತ ಅನ್ನಂಗಿಲ್ಲ, ಮತ್ತು ನಾನು ಬಂದೆ ಅಂದ್ರೆ ಇದು ಕತ್ಲಾಗ್ತದ, ಇದನ್ನು ಬೆಳಗುವಂಥ ಸಾಮರ್ಥ್ಯ ಏನಾದರೂ ನಿನ್ನಲ್ಲಿ ಇತ್ತಂದ್ರೆ ಇಡು ಇಲ್ಲಿ, ನಾ ಬರ್ತಾನಂತ. ಅವನಿಗೆ ಪೂರ್ತಿ ವಿಶ್ವಾಮಿತ್ರನಿಗೆ ಭಾಳ ಸಿಟ್ಟಾಗಿಬಿಡ್ತು. ಇವರೆಲ್ಲರೂ ಒಂದೇ ಇದ್ದಾರ, ಬೇಕಂತನೇ ನಾನು ಇಲ್ಲಿ ಕಳಿಸಿನ ವಸಿಷ್ಠನ, ಅವನ್ನೇ ಕರ್ಕೊಂಬರ್ಬೇಕು ಇಲ್ಲಿಗೆ ಅಂತಂದು ಮತ್ತೆ ವಸಿಷ್ಠನ ಕರ್ಕೊಂಡು ಹೋದಂತ. ನೋಡು ಅವ್ರು ಬರೋವಲ್ರು, ನಾ ಕರೆದ್ರೆ ನೀ ಬಾ ಅಂತಂದಾಗ ಏನಂತಾರೆ, ಅಂಥದ್ದು ಇಡಂತಾರ, ಏನು ಇಡಮ್ಮ ಅಂಥದ್ದು ಅಂತಂದಾಗ, ಆಯ್ತು ನಡಿ ನಾ ಬರ್ತಾನಂತ ಇಬ್ಬರು ಹೋದರು, ವಸಿಷ್ಠರು ವಿಶ್ವಾಮಿತ್ರರು. ಅಗಸ್ತ್ಯ ಮಹರ್ಷಿಯಲ್ಲಿ ಹೋದಾಗ ಅವರು ಆ ಅಗಸ್ತ್ಯ ಮಹರ್ಷಿಗಳು ಮೊದಲು ಹೆಂಗೆ ವಿಶ್ವಾಮಿತ್ರನಿಗೆ ಹೇಳಿದರು ಹಂಗೆ ಅವ್ರು ಹೇಳಿದರು, ಏನಾನ ಇದ್ರೆ ಇಡ್ರಿ, ನಾವು ಬರ್ತೀವಿ, ಅದು ಸತ್ಸಂಗದ ಮಹಿಮೆ ಏನಂತ ಹೇಳ್ತೀವಿ ಅಂತ. ಆಯಿತು ಅಂತ. ಅವಾಗ ವಸಿಷ್ಠರು ತಮ್ಮ ಕೈಯಲ್ಲಿರುವಂಥ ಕಮಂಡಲ ಆ ವಿಂಧ್ಯ ಪರ್ವತದ ಮೇಲೆ ಇಟ್ಟರು ಅವರು. ಅವಾಗ ಅಗಸ್ತ್ಯರು ಎದ್ದರೂ ಕೂಡ ಅದು ಹಂಗೆ ಬಗ್ಗೆ ಕುಂತ್ಕಂತ ನೋಡು, ಎದ್ದಳೆಲ್ಲ ಅಷ್ಟು ಸಾಮರ್ಥ್ಯ ಇತ್ತು. ಆವಾಗ ಮತ್ತೆ ಪುನಃ ಆದಿಶೇಷನಲ್ಲಿಗೆ ಹೋದರು. ಅವನು ಕರ್ಕೊಂಬರ್ಬೇಕಾರೆ ಇದ್ರಾಗ ಅವನಲ್ಲಿಗೆ ಹೋದರು. ಮತ್ತು ಅವನು ಏನೋ ನೀಡು ಅಂತ ಹೇಳಿದ. ವಸಿಷ್ಠರ ಮಹರ್ಷಿಗಳಲ್ಲಿ ಯೋಗದಂಡ ಇತ್ತು. ಆ ಯೋಗದಂಡವನ್ನು ಹಂಗೆ ಇಟ್ಟರೆ ಆ ಭೂಮಿ ಮಂಡಲ ಹಂಗೆ ನಿಂತ್ಕಂತ ನೋಡು. ಆದಿಶೇಷನು ಬಂದ ಇವ್ರ ಜೊತೆಗೆ. ಮತ್ತು ಸೂರ್ಯನಲ್ಲಿಗೆ ಹೋದರು. ಸೂರ್ಯನಲ್ಲಿಗೆ ಹೋದಾಗ ಸೂರ್ಯನ ಏನೋ ಇಡ ಅಂದಾಗ ತನ್ನಲ್ಲಿರುವಂಥ ಜಪಮಣಿ ಅನ್ನುವಂಥದ್ದು ಆ ಸ್ಥಾನದಾಗ ಇಟ್ಟರು, ಸೂರ್ಯ ನಿಂದಿರುವ ಸ್ಥಾನದಾಗ. ಅದು ಇಡೀ ಭೂಮಂಡಲವನ್ನು ಬೆಳಗಕ್ಕೈತಿ ನೋಡೋದು. ಆವಾಗ ಮೂವರು ಬಂದರು. ಬಂದಾಗ ಇವನಿಗೆ ಪೂರ್ತಿ ಅಹಂಕಾರ ಇಳಿದೋಯ್ತು. ಯಾರಿಗೆ? ವಿಶ್ವಾಮಿತ್ರನಿಗೆ. ಆವಾಗ ಹೇಳಿದ, ಸತ್ಸಂಗದ ಫಲ ಅಂದರೆ ಇದು ನೋಡು, ನಾನು ಇಂಥ ಫಲವನ್ನು ಪ್ರಾಪ್ತಿ ಮಾಡಿಕೊಂಡು ಅದರಾಗ ಅರ್ಧ ನಿಮಿಷ ನಿನಗೆ ಕೊಡ್ತೀನಂತಂದೆ ಅಂತಂತ ಹೇಳಿದಾಗ, ಇಲ್ಲಪ್ಪ ನಿಂದು ಬರಬರೀತಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋದ ಅಂತ ಬರ್ತದೆ. ಅಂದರೆ ಒಬ್ಬ ಮಹಾತ್ಮರ ಸನ್ನಿಧಾನದಿಂದ ಇಡೀ ಭೂಮಿಯನ್ನು ಹೊರುವಂಥ ಆದಿಶೇಷ, ಜಗತ್ತನ್ನು ಬೆಳಗುವಂಥ ಸೂರ್ಯ, ಈ ವಿಂಧ್ಯವನ್ನು ತನ್ನಲ್ಲಿ ಆ ವಿಂಧ್ಯ ಪರ್ವತನ ಮೇಲೆ ಕೇಳದಂತೆ ಮಾಡಿರುವಂಥ ಅಗಸ್ತ್ಯ ಮಹರ್ಷಿಗಳೇ ಅಂಥ ಮಹಾತ್ಮರೇ ಈ ಸತ್ಸಂಗದ ಮಹಿಮೆಗೆ ಒಳಗಾಗ್ಯಾರ ಅಂದ ಬಳಿಕ ಸಾಮಾನ್ಯರು ನಮ್ಮಂಥವ್ರೇನು. ಅದಕ್ಕಾಗಿ ಇದರಲ್ಲಿ ಅಂಥ ಒಂದು ಸಾಮರ್ಥ್ಯ ಅದ. ಮಹಾತ್ಮರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಇರೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವರು ಎಲ್ಲ ರೀತಿಯಿಂದ ವಿಚಾರ ಮಾಡಿ ಹೇಳ್ಯಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳ ಹೌದು ನರರಿಗೆ ಮುಕ್ತಿ. ಬರೇ ವಚನ ಉಪದೇಶ ಅಂತ ಒಂದೇ ಹೇಳಲ್ಲ ಅವರು. ಅಂಥ ಯೋಗ್ಯ ಗುರು ಬೇಕು. ಅವರ ವಚನ ಅಂದ್ರೆ ಅವ್ರ ಮಾತೇ ನಮಗೆ ಉಪದೇಶ ಆಗಬೇಕು. ಬರೀ ನಾವು ಮಂತ್ರ ಉಪದೇಶ ತಗೊಂಡಿವಿ, ಆ ಗುರುಗಳಲ್ಲಿ ತಗೊಂಡಿವಿ, ಈ ಗುರುಗಳಲ್ಲಿ ತಗೊಂಡಿವಿ, ಮಂತ್ರ ಉಪದೇಶ ತಗೊಂಡು ಮನೆಗೆ ಕುಂತ್ರೆ ಕೆಲಸ ಆಗ್ತದೇನು? ಆಗಂಗಿಲ್ಲ. ಆ ಮಂತ್ರ ಉಪದೇಶ ತಗೊಂಡಿವಿ, ಆ ಮಂತ್ರದ ಅರ್ಥವನ್ನು ಶಾಸ್ತ್ರ ಮುಖಾಂತರವಾಗಿ ತಿಳಿಬೇಕು. ಅದಕ್ಕೆ ಆಲಿಸಿದ ಅಂದ್ರೇನು? ಶ್ರವಣ, ಮನನ, ನಿಧಿಧ್ಯಾಸನ. ಯಾವಾಗ ನಾವು ಕ್ರಮವತ್ತಾಗಿ ಹೋಗ್ತೀವಿ ಆ ಕ್ಷಣದಲ್ಲಿ ನಮಗೆ ಮೋಕ್ಷ ಅನ್ನುವಂಥದ್ದು
ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾದಂಥ ಮೋಕ್ಷ ನಮಗೆ ಪ್ರಾಪ್ತಿ ಆಗ್ತದೆ. ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ಈ ಕೆಲಸ ನಾವು ಪ್ರಯತ್ನದಿಂದ ಮಾಡಬೇಕು. ಇಂಥ ಒಂದು ಪ್ರಯತ್ನವನ್ನು ಪ್ರತಿ ವರ್ಷವೂ ಬಿಡದಂಗೆ ನಮ್ಮ ಈ ಒಂದು ಜ್ಞಾನಪ್ರಕಾಶ ಆಶ್ರಮದಲ್ಲಿ ನಡೀತಾ ಬಂದಿರುವಂಥದ್ದು ಇದು ಎಲ್ಲರಿಗೂ ತಮಗೆ ಗೊತ್ತಿರುವಂಥ ವಿಷಯ. ಇಂಥ ಒಂದು ಕಾರ್ಯ ಮಾಡಬೇಕಾದ್ರೂ ಬಹಳ ಧೈರ್ಯನೂ ಬೇಕು ಮತ್ತು ಇದಕ್ಕೆ ಮಹಾತ್ಮರ ಬಲ ಬೇಕು. ಸುಮ್ಮನೆ ನಡೆಯಂಗಿಲ್ಲ. ಜಗಳ ಆಡೋನು ಯಾರು ಆಡ್ತಾರೆ? ಜಗಳ ರಟ್ಟೆಗ ಬಲ ಇದ್ದವನು, ಅವನ್ನ ಹೊಡಿತೀನಂಬಷ್ಟು ಧೈರ್ಯ ಇದ್ದವನೇ ಹೋಗಿ ಜಗಳ ಆಡಕ್ಕೆ ತಯಾರತ್ತಾನೆ. ಅದು ಸಾಮಾನ್ಯ ಲೌಕಿಕದಲ್ಲಿ ನಾವು ನೋಡೀವಿ. ತನ್ನ ಕೈಲಾಗಲಾರ್ದವ್ನು ಜಗಳ ಆಡ್ತಾನೆ, ಮಂದಿಯಿಂದ ನಿಂತು ಓದಿರ್ತಾನೆ ಅಷ್ಟೇ. ಅವನೆಂದೂ ಮುಂದೆ ಹೋಗಂಗಿಲ್ಲ. ಯಾಕೆ? ಅವನಿಗೆ ಗೊತ್ತದ ನಾನು ಹೋದ್ರೆ ಹೊಡಿಸಂಡೇ ಬರ್ತಾನಂತ. ಅದರಂಗೆ ಈ ಮಹಾತ್ಮರ ಕಾರ್ಯ ಏನೈತಲ್ಲ, ಇದು ಸರಿಯಾದ ರೀತಿಯಿಂದ ತಿಳಿದು ಅದರಲ್ಲಿ ವಿಶ್ವಾಸ ಇಟ್ಟು ನಂಬಿಕೆ ಯಾರಿಗದ ಅವರಿಗೆ ಧೈರ್ಯ ಇರ್ತದೆ, ನಾನು ಏನು ಬಂದ್ರೂ ತಡೆಗಟ್ತೇನೆ ಎಂಬಷ್ಟು. ಯಾಕಂದರೆ ಇದು ಸಾಮಾನ್ಯ ಪೆಟ್ಟು ಬೀಳಂಗಿಲ್ಲ. ಇದರ ಪೆಟ್ಟು ಬಹಳ ಬಲವಾದ ಪೆಟ್ಟು ಇರ್ತದೆ. ಅಂಥ ಪೆಟ್ಟನ್ನು ತಿಂದು ಮತ್ತು ಆ ಜನಸಮುದಾಯದಲ್ಲಿ ಇದ್ದು, ಸಾಮಾನ್ಯ ಕೆಲಸ ಅಲ್ಲ ಇದು, ಅಂಥ ಜನರ ಜೊತೆಗಿದ್ದು ಅಂಥ ಮಹತ್ತಾದಂಥ ಸಂದರ್ಭ ಬಂದಾಗ ಅದನ್ನು ನಾನು ಹೋರಾಟ ಮಾಡ್ತೀನಿ ಅಂತ ಧೈರ್ಯದಿಂದ ಎದೆಗೂಡದೆ, ಧೈರ್ಯದಿಂದ ಕುಂದದೆ, ಯಾವಾಗಲೂ ಕುಂದಲಾರ್ದಂಗೆ ಸಮಾಜದಲ್ಲಿ ಇವತ್ತೊಂದು ಮಹಾತ್ಮರ ಜ್ಞಾನವನ್ನು ತಾವು ಕೇಳೋಕೆ ಎಲ್ಲರಿಗೆ ಆಗ್ತದೆ ಒಂದು ಸಮಯದಲ್ಲಿ. ಆದರೆ ಅದನ್ನು 4 ಮಂದಿಗೆ ಉಳಿಲಿ ಎಂಬ ಭಾವ ಬರಬಹುದು ಭಾಳ ಕಷ್ಟ. ಅದು ಬರಬೇಕಾಗಿತ್ತು ಅಂದರೆ ಬಹಳ ಅದಕ್ಕೆ ಧೈರ್ಯನೂ ಬೇಕು, ಮಹಾತ್ಮರ ಬಲನೂ ಬೇಕು. ಅಂಥ ಒಂದು ಧೈರ್ಯ ಬಲವನ್ನು ಸಮಾನವಾಗಿ ಪಡೆದು ಇವತ್ತು ಒಬ್ಬರೇ ಆಗಲಿ ಇಬ್ಬರೇ ಆಗಲಿ, ನಮ್ಮ ಮಠದಲ್ಲಿ ಎಷ್ಟು ಮಂದಿ ಇರಿ ಅಂತ ನಾವು ಕೇಳಂಗಿಲ್ಲ. ಒಬ್ಬರಾಗಲಿ ಇಬ್ಬರಾಗಲಿ ಕುಂತು ಕೇಳೋಕೆ ಮತ್ತು ಇಂಥ ಒಂದು ಸುವ್ಯವಸ್ಥೆಯನ್ನು ಮಾಡಿ 4 ಜನರಿಗೆ ಇದು ಉಪಕಾರ ಆಗಲಿ, ಏನೊಂದು ಅಪೇಕ್ಷೆ ಇಲ್ಲದೆ. ಯಾಕಂದರೆ ಇದೇನು ಇಲ್ಲಿಗೆ ಬರ್ತಾವೆ ನೋಡಿ ಎಲೆಕ್ಷನ್, ಮನೆಗೆ 100 ರೂಪಾಯಿ ಕೊಡ್ತಾನಂದ್ರೆ ಮಿಂಜಾಳೆ ಲಾರಿಗಟ್ಟಲೆ ಮಂದಿ ತಯಾರಾಗ್ತಾವೆ. ಈಗ ಇದೇ ಓಣೆ ಹೋಗಿ ಎಲ್ಲರಿಗೆ 100 ರೂಪಾಯಿ ಕೊಡ್ತೀವಿ, ನಾಳೆ ಮಠಕ್ಕೆ ಬರ್ರಿ ಅಂದ್ರೆ ಮಠ ಹಿಡಿಯಂಗಿಲ್ಲ, ನಾವು ಹೊರಗೆ ಕುಂದಿರ್ಬೇಕಾಗ್ತದೆ, ಅವರೇ ಬಂದು ಕುದಿರ್ತಾರೆ. 100 ರೂಪಾಯಿ ಕೊಟ್ಟು ಏನು ಮಾಡ, ಸುಮ್ಮನೆ ಒಂದು ತಾಸು ಹೋಗಿ ಕುಂದ್ರಕ್ಕೆ ಏನು ನಮ್ದು ಗಂಟು ಹೋಗ್ಯದ ಅಂತಾರೆ. ಅದರಂಗೆ ಕರ್ಕೊಂಬರೋದಲ್ಲ ಇದು. ಯಾಕಂದರೆ ಏನನ್ನ ಕೊಡ್ತೀವಿ ತಗಂತೀವಿ ಎಂಬುದಿಲ್ಲ. ಇಲ್ಲಿ ನಿಸ್ವಾರ್ಥದಿಂದ ಆ ಗುರು ಕಾರ್ಯವನ್ನು, ಗುರುಗಳು ನೀಡಿದಂಥ ಮಹತ್ತರವಾದಂಥ ವಾಕ್ಯಗಳನ್ನು ತಾವು ಶ್ರವಣ ಮಾಡಿ ಅದನ್ನು ಧೈರ್ಯದಿಂದ ಇವತ್ತು 4 ಮಂದಿಗೆ ಉಣಿಸುವಂಥ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದಂಥ ನಮ್ಮ ಅಣ್ಣವರು ರಾಮಪ್ಪಣ್ಣವರು, ಅವರು ಸಾಮಾನ್ಯ ಕೆಲಸ ಅಲ್ಲ. ಅದು ಬಾಯಿ ಹೊಗಳಕ ಅಂತ ಹೇಳಂಗಿಲ್ಲ, ಸತ್ಯವಾದ ಮಾತು ಇದೆ. ನಾವು 4 ಮಂದಿ ಮನೆಯಾಗ ಬೀಗರು ಹೆಚ್ಚಿಗೆ ಬಂದರೆ ಯಾವಾಗ ಓದಾರಪ್ಪ ಅಂತ ನಾವು ಲೆಕ್ಕ ಹಾಕ್ತೀವಿ. 4 ಮಂದಿ ಹೆಚ್ಚಿಗೆ ಬಂದ್ರಂದ್ರೆ ಯಾವಾಗ ಓದಿರಂತ. ಆದರೆ ಎಲ್ಲರ ಜೊತೆಗೆ ಒಡಗೂಡಿ ಅವರಂತೆ ಅವರಿಗಿದ್ದು ಅವರಿಗೂ ತೊಂದರೆ ಆಗಲಾರ್ದಂಗೆ ತನ್ನ ಕಾರ್ಯವನ್ನು ಮಾಡಿ ತಾನು ಉದ್ಧಾರ ಆಗೋದು ಸುಮ್ಮನೆ ಹೇಳಿದಷ್ಟು ಸುಲಭ ಅಲ್ಲ ಅದು. ಆದರೆ ಅದರ ಬಲ, ಅಂಥ ಒಂದು ಧೈರ್ಯವನ್ನು ಸದ್ಗುರು ಬಸವಾನಂದರು ಅವರಿಗೆ ಬಲವಾದಂಥ ಧೈರ್ಯವನ್ನು, ಆ ಒಂದು ಧೈರ್ಯದಿಂದ ಪ್ರಭಾವದಿಂದ ಇವತ್ತು ಈ ಮಠದಲ್ಲಿ ನಿರಂತರ 7-8 ವರ್ಷ ತನ್ನ ಶಾಸ್ತ್ರ ನಡೆದಂದರೆ ಆ ಒಂದು ಸದ್ಗುರು ಬಸವಾನಂದರ ಆ ಒಂದು ನಿಜಗುಣ ಅಪ್ಪವರ ಕೃಪೆಯಿಂದ ಅವರು ನಿರಾಳವಾಗಿ ಈ ಕಾರ್ಯವನ್ನು ಮಾಡ್ಯಾರ. ಅಂಥ ಒಂದು ಶರಣ ನಮ್ಮ ಅಣ್ಣವರಾಗಿರುವಂಥ ಹಿರಿಯರಿಗೆ ನಾನು ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಾವೆಲ್ಲರೂ ಒಂದೇ ದಿವಸ ಬಿಡದಂಗೆ ಈ ಕಾರ್ಯದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದಿರಿ. ಒಂದು ಮಹಾತ್ಮರ ವಿಚಾರವನ್ನು ಶಾಂತ ರೀತಿಯಿಂದ ಆಲಿಸುವುದು ಮತ್ತು ಅದರಲ್ಲಿ ನಂಬಿಕೆಯನ್ನು ಉಳ್ಳವರಾಗಿ ಯಾವಾಗಲೂ ಅದರಲ್ಲಿ ಶ್ರದ್ಧಾಭಕ್ತಿ ಇಟ್ಟುಕೊಂಡು ನಿರಂತರವಾಗಿ ತಾವೆಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ತಾವು ಅದರ ಅನುಭವವನ್ನು ಮಾಡಿ ನಮಗೆ ಒಂದು ಹೇಳುವಂಥ ಒಂದು ಅವಕಾಶವನ್ನು ಕೊಟ್ಟು, ಯಾಕಂದರೆ ಇದು ಅಪಾರವಾದಂಥದ್ದು.
ನಮ್ಮ ಅಲ್ಪಮತಿಯಲ್ಲಿ ಒಳದಂಥ 4 ವಿಚಾರಗಳನ್ನು ನೀವು ಶಾಂತ ರೀತಿಯಿಂದ ಕುಂತು ಕೇಳಿ ಅದನ್ನು ಅನುಭವ ಮಾಡಿರಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ವಿದ್ಯೆ ಅನ್ನುವಂಥದ್ದು ಇದು ಸಾಮಾನ್ಯ ಅಲ್ಲ, ಎಲ್ಲರಿಗೂ ಒಳ್ಳೆಯಂಥದ್ದಲ್ಲ. ನಾವು ಅಲ್ಪ ಸ್ವಲ್ಪ ನಾವು ನಿಮ್ಮೆದುರಿಗೆ ಇಲ್ಲಿ ಮೇಲೆ ಕುಂತೀವಿ ಅಷ್ಟೇ. ನಾವು ನಿಮ್ಮಂಗೆ ನಿತ್ಯನೇ ಕೆಳಗೆ ಕುಂತು ಕೇಳೋರೆ. ಮೇಲೆ ಕುಂತವರು ಶ್ರೇಷ್ಠ, ಕೆಳಗೆ ಕುಂತವರು ಕನಿಷ್ಠ ಅಂತ ಏನಿಲ್ಲ. ಅವರವರ ಭಕ್ತಿ ಅವರವರ ಭಾವ ಅದಕ್ಕೆ ಅನುಕೂಲವಾಗಿರ್ತಾನೆ. ಆದರೆ ನಮ್ಮ ಒಂದು ಗುರುವಿನ ಆಜ್ಞಾನುಸಾರವಾಗಿ ನಮ್ಮ ಬುದ್ಧಿಗೆ ಅಷ್ಟು ಆ ಮಾತುಗಳನ್ನು ಹೊಳೆದವು, ಅಷ್ಟು ವಿಚಾರಗಳನ್ನು ನಮ್ಮ ವೃತ್ತಿಯಿಂದ ನಮ್ಮ ವಾಣಿಯಿಂದ ನಾವು ನೋಡಿದ್ವಿ. ಇದರಲ್ಲಿ ಏನಾದರೂ ತಪ್ಪು ದೋಷಗಳು ಇದ್ದರೂ ಕೂಡ ಏನಾದರೂ ನುಡಿಬೇಕಾದ್ರೆ ದಾರಿ ನಡೆಯೋನು ಎಡುವುದು ಸಹಜ, ಮಾತಾಡಬೇಕಾದ್ರೆ ತಪ್ಪು ಸಹಜನೇ. ಅಂಥ ತಪ್ಪು ನುಡಿಗಳಿದ್ದರೆ ಈ ಒಂದು ಅಲ್ಪ ಬುದ್ಧಿಯೆಂದು ಮನ್ನಿಸಿ ಇದರಲ್ಲಿ ಹಿತವಾದ ವಚನಗಳನ್ನಿದ್ದರೆ ಅದು ನಮ್ಮ ಮಹಾತ್ಮರು ನೀಡಿದಂಥ, ನಮ್ಮ ಗುರುಗಳು ನೀಡಿದಂಥ ಒಂದು ಹಿತವಚನವನ್ನೊಂದು ಸ್ವೀಕಾರ ಮಾಡಿ ಅದರಲ್ಲಿ ತಾವು ಶ್ರದ್ಧಾಭಕ್ತಿ ಉಳ್ಳವರಾಗಿ ಈ ಒಂದು ಗುರು ಕಾರ್ಯವನ್ನು ಪೂರ್ಣಗೊಳಿಸ್ತೀರಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡುತ್ತಾ, ನಾಳೆ ಬೆಳಿಗ್ಗೆ ಸುಮಾರು 7 ಗಂಟೆಗೆ ಆದಷ್ಟು ಎಲ್ಲರೂ ಸಮಯಕ್ಕೆ ಅನುಕೂಲ ಆಗುವಂಗೆ ಇಲ್ಲಿ ಬಂದು 7 ಗಂಟೆಗೆ ಪ್ರಾರ್ಥನಾ ಪ್ರಾರಂಭ ಆಗ್ತದೆ. 7:15 20 ತನಕ ಪ್ರಾರ್ಥನಾ, ಅಲ್ಲಿಂದ ಒಂದು 10 ನಿಮಿಷ ನಮ್ಮದು ಪ್ರವಚನ ಇರ್ತದೆ. ಸರಿಯಾಗಿ 7:15 ಗುರುಗಳು ಇಲ್ಲಿ ಆಗಮಿಸಿ ನಮ್ಮೆಲ್ಲರನ್ನು ಕುರಿತು ಅವರೊಂದು ಆಶೀರ್ವಚನವನ್ನು ಮಾಡ್ತಾರೆ. ಅವರ ಆಶೀರ್ವಚನವನ್ನು ಆಲಿಸಿದ ಬಳಿಕ ನಾವು ಮುಂದಿನ ಕಾರ್ಯ ಒಂದು ಮಂಗಲ ಕಾರ್ಯವನ್ನು ಕೈಗೊಂಡು ಗುರುಗಳ ಪಾದ ಪೂಜೆಯೊಂದಿಗೆ ಮತ್ತು ನಾವು ನಿತ್ಯ ಯಾವ ರೀತಿಯಿಂದ ಶ್ರವಣಕ್ಕೆ ಕುಂದಿರ್ತೀವಿ ಶಾಂತ ರೀತಿಯಿಂದ, ಅದೇ ಪ್ರಕಾರವಾಗಿ ಶಾಂತಿ ರೀತಿಯಿಂದ ಕುಂತು ಆ ಮಹಾತ್ಮರ ಕಾರ್ಯವನ್ನು ನಾವು ಪೂರ್ಣಗೊಳಿಸೋಣ ಅಂತ ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಇಲ್ಲಿಗೆ ಮಂಗಲವನ್ನು ಹೇಳ